ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ ಎಪಿಸೋಡ್ನಲ್ಲಿ ಅಂದರೆ 6ನೇ ಎಪಿಸೋಡ್ನಲ್ಲಿ ಸುಮಾರು ನಾವು 106 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಈಗ ಮುಂದಿನ ಪಾಠಭಾಗಕ್ಕೆ ಹೋಗೋಣ. 107ನೇ ಪ್ರಶ್ನೆ. ಕಂಸನ ಕ್ಷಮೆಯಾಚನೆಗೆ ವಸುದೇವನ ಪ್ರತಿಕ್ರಿಯೆ ಏನು? ಕಂಸ ಹೇಳಿದ, ನಾನು ದೇವತೆಗಳ ಮಾತನ್ನು ನಂಬಿಕೊಂಡು, ಮನುಷ್ಯರಷ್ಟೇ ಸುಳ್ಳು ಹೇಳ್ತಾರೆ, ಈಗ ದೇವತೆಗಳು ಸುಳ್ಳು ಹೇಳೋಂಗಾಯ್ತಲ್ಲ. 8ನೇ ಮಗು ನಿನ್ನ ಮೃತ್ಯು ಅಂತ ಹೇಳಿತಲ್ಲ, ಈಗ ಅದು ಮೃತ್ಯು ಏನಾಗಲಿಲ್ಲ. ಆ 8ನೇ ಮಗು ಜಿಗಿದು ಹೋಯ್ತು ಮೇಲಕ್ಕೆ, ಆಕಾಶಕ್ಕೆ. ಹಾಗೆ ನಾನು ತಪ್ಪು ಮಾಡಿಬಿಟ್ಟೆ, ಕ್ಷಮಿಸ್ರಿ ಅಂತ ಕಾಲು ಬಿದ್ದು ಕೇಳ್ತಾನೆ. ಆಗ ಕಂಸ ಏನು ಕ್ಷಮೆ ಕೇಳಿದ. ವಸುದೇವನು ಹೇಳಿದ, ಹೌದಪ್ಪ, ನೀನು ಹೇಳಿದಂತೆಯೇ ಜೀವ ಅಸ್ವತಂತ್ರನಾಗಿದ್ದಾನೆ, ಹರಿ ಸ್ವತಂತ್ರ. ಪಂಚಭೇದಗಳ ಅಜ್ಞಾನವೇ ದೇಹಾಭಿಮಾನಿಗಳಿಗೆ ದುಃಖಕ್ಕೆ ಕಾರಣ. ಪಂಚಭೇದಗಳನ್ನು ತಿಳಿದೇ ಇರತಕ್ಕಂಥದ್ದೇ ಇವತ್ತು ನಾವು ಬಂದಿರತಕ್ಕಂಥ ದುಃಖಕ್ಕೆ ಕಾರಣವಾಗಿದೆ. ಸದ್ಭೇದ ಜ್ಞಾನದಿಂದ ಮೋಕ್ಷ, ಅಸದ್ಭೇದ ಜ್ಞಾನದಿಂದ ದುಃಖ ಪ್ರಾಪ್ತವಾಗುತ್ತದೆ ಎಂದು ವಸುದೇವನು ಕಂಸನ ಮಾತನ್ನು ಅನುಮೋದಿಸಿದನು. ಪಂಚಭೇದಗಳು ಯಾವುವು? ಜೀವ, ಈಶ ಇಬ್ಬರು ಬೇರೆ ಬೇರೆ. ಈಗಾಗಲೇ ಸಾಕಷ್ಟು ಸಲ ಮಾಹಿತಿ ಬಂದಂತೆ ಜೀವನ ಗುಣ ಅಸ್ವತಂತ್ರ, ಅಸಮರ್ಥ, ಅಲ್ಪಜ್ಞ, ಅಲ್ಪಶಕ್ತ, ಹೀಗೆಲ್ಲ. ಇದಕ್ಕೆ ವಿರುದ್ಧವಾಗಿರತಕ್ಕಂಥದ್ದು ಗುಣ ಸರ್ವಜ್ಞ, ಸರ್ವಶಕ್ತ, ಸರ್ವಸಮರ್ಥ, ಸರ್ವಕರ್ತ. ಇದು ಭಗವಂತನ ಗುಣಗಳು. ನನ್ನ ಬಟ್ಟೆ ಬಿಳಿಯಾಗಿದೆ, ಅವರ ಬಟ್ಟೆ ಕೆಂಪಾಗಿದೆ, ಎರಡು ಬೇರೆ ಬೇರೆ. ಯಾಕೆ? ಎಷ್ಟು ಸ್ಪಷ್ಟ ಕಾಣಿಸ್ತಾ ಇದೆಯಲ್ಲ, ಇದು ಬಿಳಿ, ಅದು ಕೆಂಪು. ಹಾಗೆ ಭಗವಂತ ಮತ್ತು ಜೀವರ ಲಕ್ಷಣಗಳು ಬೇರೆ ಬೇರೆ ಆಗಿರೋದ್ರಿಂದ ಇಬ್ಬರೂ ಕೂಡ ಬೇರೆ ಬೇರೆ ಆಗಿದ್ದಾರೆ. ಜೀವ, ಈಶ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ. ಇದು ಒಂದನೆಯ ಭೇದ. ಎರಡನೇ ಭೇದ ಜೀವ ಜಡ ಭೇದ. ಜಡ ಅಂದರೆ ಈ ಕಲ್ಲು, ಮಣ್ಣು, ಕಟ್ಟಿಗೆ, ಕಂಬ, ಟೇಬಲ್ಲು, ಕುರ್ಚಿ ಇವೆಲ್ಲ ಜಡ ಪದಾರ್ಥಗಳು. ಜೀವ ಜಡ ಭೇದ ಸ್ಪಷ್ಟವಾಗೇ ಇದೆ. ಜೀವ ಏನು ಮಾಡ್ತಾನೆ? ಸಂಚಾರ ಮಾಡ್ತಾನೆ, ಓಡಾಡ್ತಾನೆ. ಇವನಿಗೆ ಅನುಭವಕ್ಕೆ ಬರ್ತದೆ, ಸುವಾಸನೆ, ದುರ್ವಾಸನೆ, ಹಸಿವೆ ಆಗ್ತದೆ, ನೀರಡಿಕೆ ಆಗ್ತದೆ. ಇವೆಲ್ಲ ಜಡಕ್ಕಿಲ್ಲ. ಆ ಕಟ್ಟಿಗೆ, ಕಲ್ಲು, ಕಂಬಕ್ಕೆಲ್ಲ ಅವಕ್ಕೂ ಇಲ್ಲ. ಹಾಗಾಗಿ ಜೀವ ಜಡ ಭೇದ ಸ್ಪಷ್ಟವಾಗಿದೆ. ಜೀವರ ಭೇದ ಮೂರನೇದು. ಜೀವರು ಕೂಡ ಭಿನ್ನ ಭಿನ್ನರಾಗಿದ್ದಾರೆ. ಒಬ್ಬನಂತೆ ಮತ್ತೊಬ್ಬ ಇಲ್ಲ. ಒಬ್ಬನೇ ತಂದೆ ತಾಯಿಯ 4 ಜನ ಮಕ್ಕಳ ಆಚಾರ, ವಿಚಾರ, ಆಹಾರ, ವಿಹಾರ, ವ್ಯವಹಾರ, ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ವೈಟ್ ಡಿಫರೆಂಟ್. ಎಲ್ಲವೂ ಬೇರೆ 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 ಆಗಿದೆ. ಜೀವರೂ ಬೇರೆ. ಮೇಲ್ನೋಟಕ್ಕೆ ಅನಿಸಿಬಿಡ್ತದೆ ಎಲ್ಲರೂ ಒಂದೇ ಅಂತ. ಅಲ್ಲ, ಎಲ್ಲರೂ ಭಿನ್ನ ಭಿನ್ನರಾಗಿದ್ದಾರೆ. ಎಲ್ಲಿವರೆಗೆ? ನಮ್ಮ ಕೈಯ ಬೆರಳು, ಅಚ್ಚು ಅಥವಾ ಚಿಹ್ನೆ, ಇದನ್ನು ಫಿಂಗರ್ ಪ್ರಿಂಟ್ಸ್ ಅಂತ ಕರಿತೀವಿ, ಬೆರಳಚ್ಚು. ಇದೆಲ್ಲ ಬೇರೆ ಬೇರೆ. ಮೇಲ್ನೋಟಕ್ಕೆ ಅನಿಸ್ತಾ ಒಂದೇ ರೀತಿ ಇರಬೇಕಲ್ಲ ಅಂತ. ಅಲ್ಲ, ಎಲ್ಲರ ಫಿಂಗರ್ ಪ್ರಿಂಟ್ಸು ಬೇರೆ ಬೇರೆ. ಹೇಗೆ ಹೇಳ್ತೀರಿ? ಇವತ್ತು ನೋಡಿರಿ, ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಹೋಗುವಾಗ ಮನೆ ಯಜಮಾನ ಒಬ್ಬನಿಗೆ ಹೋದರೆ ಆಗೋದಿಲ್ಲ, ಎಲ್ಲರೂ ಹೋಗಬೇಕು. ಹೆಂಡತಿಯೋ, ಮಕ್ಕಳೋ, ಮತ್ತಾರೋ ಅವನ ಬಂಧುಗಳಿದ್ದಾರೆ, ಎಲ್ಲರೂ ಪ್ರತ್ಯೇಕ ಅಲ್ಲಿ ಫಿಂಗರ್ ಪ್ರಿಂಟ್ ಕೊಡಬೇಕಲ್ಲಿ. ಆವಾಗಲೇ ಆಧಾರ್ ಕಾರ್ಡ್ ತಯಾರಾಗ್ತದೆ. ಎಲ್ಲವೂ ಬೇರೆ ಬೇರೆ. ಯಾವುದೋ ಕಾರ್ಪೊರೇಟರೋ, ಮುನ್ಸಿಪಾಲ್ಟಿ ಮೆಂಬರೋ ಇಡೀ ಏರಿಯಾದಲ್ಲಿ ನಾನೇ ಮಾಡಿಸ್ಕೊಂಬರ್ತೇನೆ ರೀ, ಆಗೋದಿಲ್ಲ. ಇವತ್ತು ಶಾಲೆ, ಕಾಲೇಜು, ಆಫೀಸ್ಗಳೆಲ್ಲ ಬಯೋಮೆಟ್ರಿಕ್ ಹಾಕಿದ್ದಾರೆ. ಯಾಕೆ? ಇನ್ ಟೈಮ್ ಬರೋದಿಲ್ಲ, ಬಂದು ಸಹಿ ಮಾಡಬೇಕು, ವರ್ಕ್ ಪ್ರಾರಂಭ ಮಾಡಬೇಕು ಅಂತ. ಅಕಸ್ಮಾತ್ ಎಲ್ಲರ ಬೆರಳಚ್ಚು ಒಂದೇ ರೀತಿ ಇತ್ತು ಅಂದರೆ ಅಲ್ಲಿರೋ ಸೆಕ್ಯೂರಿಟಿನೇ ಬಟ್ ಒತ್ತು ಬಿಡ್ತಾನೆ, ಮುಗೀತು. ಆಗತ್ತಾ? ಮತ್ತು ಹಾಕಿದ್ದೇನು ಉಪಯೋಗ ಮೇಲೆ? ಅಲ್ಲ, ಎಲ್ಲರ ಬೆರಳಚ್ಚು ಬೇರೆ ಬೇರೆ. ಇವತ್ತು ಬ್ಯಾಂಕ್ ನಿಂತದ್ದೇ ಡಿಫರೆಂಟ್ ಸಿಗ್ನೇಚರ್ ಮೇಲೆ. ಅವ್ರ ಸಹಿ ಬೇರೆ, ನನ್ನ ಸಹಿ ಬೇರೆ, ಎಲ್ಲರ ಸಹಿ ನೋಡ್ಲಿಕ್ಕೆ ಒಂದೇ ರೀತಿ ಕಾಣಿಸ್ತದೆ ಮೇಲ್ನೋಟಕ್ಕೆ. ಆದರೆ ಎಲ್ಲರ ಸಹಿ ಬೇರೆ 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 ಆಗಿದೆ. ಎಲ್ಲರ ಸಹಿ ಬೇರೆ ಬೇರೆ, ನನ್ನ ಸಹಿ ಬೇರೆ, ಅವ್ರ ಸಹಿ ಬೇರೆ. ಮೇಲ್ನೋಟಕ್ಕೆ ಒಂದೇ ಅನ್ನಿಸ್ತದೆ, ಎಲ್ಲವೂ ಭಿನ್ನ ಭಿನ್ನವಾಗಿದೆ. ಹಾಗಾಗಿ ಜೀವರು ಭಿನ್ನ ಭಿನ್ನರಾಗಿದ್ದಾರೆ. ಜೀವ ಹಾಗೆಯೇ ಜಡ ಈಶ.
ಜೀವ ಜಡವೇ ಭೇದ ಅಂತನ್ನುವಾಗ ಜಡ ಈಶಕ್ಕೆ ಭೇದ ಹೇಳಬಹುದಲ್ವ? ಅವಶ್ಯ ಹೇಳಬೇಕು. ಭಗವಂತನ ಸಾಮರ್ಥ್ಯ ಏನು, ಈ ಜಡದ ಕಲ್ಲು ಮಣ್ಣಿನ ಸಾಮರ್ಥ್ಯ ಏನು? ಹಾಗಾಗಿ ಜಡ ಈಶ ಭೇದ. ಕೊನೆಯದಾಗಿ ಜಡ ಭೇದ. ಜಡಗಳಲ್ಲೇ ಭೇದ ಇದೆ. ಒಂದು ಉದಾಹರಣೆ, ಮಣ್ಣು ತಗೊಳ್ಳೋದಾಗಿದ್ದರೆ ಕೆಂಪು ಮಣ್ಣು, ಕರಿ ಮಣ್ಣು, ಸೌಳು ಮಣ್ಣು, ಜೌಳು ಮಣ್ಣು. ಒಂದು ಹಣ್ಣು ನೋಡಿರಿ, ಏಲಕ್ಕಿ ಬಾಳೆ, ಮೈಸೂರು ಬೆಂಗಳೂರು ಕಡೆಗೆಲ್ಲ, ಈ ಕಡೆಗೆಲ್ಲ ಜವಾರಿ ಬಾಳೆಹಣ್ಣು, ಪಚ್ಚು ಬಾಳೆ, ನಾನಾ ರೀತಿ ವೆರೈಟಿ. ಒಂದೇ ಹಣ್ಣಿನಲ್ಲಿ, ಹೂವಿನಲ್ಲಿ ವೆರೈಟಿ, ಮಂಗಳೂರು ಮಲ್ಲಿಗೆ, ಮೈಸೂರು ಮಲ್ಲಿಗೆ, ಎಲ್ಲ ಬೇರೆ ಬೇರೆ. ಹೀಗೆ ಎಲ್ಲ ಕಡೆಗೂ ಭೇದ ಇದ್ದೇ ಇದೆ. ಈ ಪಂಚಭೇದಗಳನ್ನು ತಿಳಿಯಬೇಕಾಗಿದೆ. ಈ ಪಂಚಭೇದಗಳೇ ಸದ್ಭೇದಗಳು ಅಂತ ಶಾಸ್ತ್ರ ಕರೀತಾ ಇದೆ. ಅಸದ್ಭೇದ ಯಾವ್ದು ಹಾಗಾರೆ? ಸದ್ಭೇದ ಜೀವ ಈಶ, ಜೀವ ಜಡ, ಜಡಗಳ ಬಗ್ಗೆ ಇರತಕ್ಕಂಥದ್ದು. ಅಸದ್ಭೇದ ಅಂದರೆ ಭಗವಂತನ ಬಗ್ಗೆ ಇರತಕ್ಕಂಥದ್ದು. ಅಂದರೆ ಈಗ ರಾಮಾವತಾರ, ಕೃಷ್ಣಾವತಾರ, ವೇದವ್ಯಾಸಾವತಾರ, ಇನ್ನೆಲ್ಲ ಅವತಾರ ಭಗವಂತ ಇದ್ದಾನೆ, ಎಲ್ಲವೂ ಬೇರೆ ಬೇರೆ ರೀ. ಕೃಷ್ಣ ಆರಾಮಾಗಿದ್ದ, ಸುಖವಾಗಿದ್ದ, 16,108 ಜನ ಪತ್ನಿಯರು, ಏನು ಅರಮನೆ, ಏನು ವೈಭವ. ರಾಮನ ಪರಿಸ್ಥಿತಿ ನೋಡ್ರಿ, ಅಯ್ಯೋ ರಾಮ ಒದ್ದಾಡ್ಕೊಂಡು ಕಷ್ಟಪಟ್ಕೊಂಡು 14 ವರ್ಷ ವನವಾಸ, ಎಂಥ ಕಷ್ಟ. ಅವನ ಕಷ್ಟ ಯಾರಿಗೂ ಬೇಡಪ್ಪ. ಅದಕ್ಕಂತಿರ್ತಾರೆ ನೋಡ್ರಿ, ಎಲ್ಲ ಏನು ಸ್ವಲ್ಪ ದುಃಖದ ಚಿಂತೆ ಬಂದಾಗ ಅಯ್ಯೋ ರಾಮ, ಅಯ್ಯೋ ರಾಮ, ಅಯ್ಯೋ ರಾಮ. ಚಿಂತೆ ಸೂಚಕ ಅದು ರಾಮ, ಸುಖ ಸೂಚಕ ಕೃಷ್ಣ. ಕೃಷ್ಣಂಗಿರ್ಬೇಕು ಮಜವಾಗಿ, ಆರಾಮಾಗಿ. ಹೀಗೆ ರಾಮಾವತಾರದ ಕೃಷ್ಣಾವತಾರದಲ್ಲಿ ವ್ಯತ್ಯಾಸವನ್ನು ಗುರುತಿಸಕ್ಕಂಥವ್ರು ಇದ್ದಾರೆ. ನೋ, ಹಾಗೆ ವೇದವ್ಯಾಸ ದೇವರು ಕೃಷ್ಣಾವತಾರದಲ್ಲಿ ಕೂಡ ಕೃಷ್ಣ ಸೈನ್ಯವನ್ನೆಲ್ಲ ಸಂಹಾರ ಮಾಡಿದ ಮಹಾಪರಾಕ್ರಮಿಯವ. ಆದರೆ ಅಷ್ಟೊಂದು ಬುದ್ಧಿವಂತ ಅಲ್ಲ. ವೇದವ್ಯಾಸರು ಬುದ್ಧಿವಂತರು, ಗ್ರಂಥ ರಚನೆ ಮಾಡ್ತಾರೆ, ಪಾಂಡಿತ್ಯ ಇದೆ, ಪ್ರತಿಭೆ ಇದೆ, ಬಲ ಇಲ್ಲ ವೇದವ್ಯಾಸರಲ್ಲಿ. ಅದೇ ಕೊರತೆ, ಬುದ್ಧಿ ಬೇಕಾದಷ್ಟಿದೆ ಅಂತ ಹೇಳ್ತಾರೆ. ಯಾಕಂದರೆ ಅವರು ವೇದವ್ಯಾಸರು ಯುದ್ಧ ಮಾಡಿದ್ದೋ, ಯಾರನ್ನು ಗೆದ್ದಿದ್ದೋ, ಕೊಂದಿದ್ದೋ ಇಲ್ಲಿ ಉದಾಹರಣೆ ಇಲ್ವಲ್ಲ. ಹಾಗೆ ಕೃಷ್ಣನೂ ಕೂಡ ಬಲಶಾಲಿ, ಅವನು ಬುದ್ಧಿ ಕಡಿಮೆ ಅವನಿಗೆ ಅಂತ ಹೇಳ್ತಕ್ಕಂಥ ಕೆಲವರು ಇದ್ದಾರೆ. ನೋ, ಆಯಾ ಅವತಾರಕ್ಕನುಗುಣವಾಗಿ ಭಗವಂತ ವರ್ತನೆ ಮಾಡ್ತಾನೆ ವಿನಃ ಜ್ಞಾನ ಕಾರ್ಯಕ್ಕಾಗಿ ಬಂದವರು ವೇದವ್ಯಾಸರು ಜ್ಞಾನ ಕಾರ್ಯವನ್ನೇ ಮಾಡಿದ್ದಾರೆ. ಅಲ್ಲಿ ಬಲಕಾರದ ಉದ್ದೇಶ ಅಲ್ಲ. ಕೃಷ್ಣನ ಅವತಾರ ಬಲಕಾರದ ಉದ್ದೇಶ. ಹಾಗೆ ಅಲ್ಲಿ ಉಪದೇಶ, ಗ್ರಂಥ ರಚನೆ ಇದು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ, ಅದು ಮಾಡಿಲ್ಲ, ಮಾಡಿಕೂಡುದು. ಅವನ ಉದ್ದೇಶನೇ ಬೇರೆ. ಹಾಗಾಗಿ ಆ ವ್ಯತ್ಯಾಸ ತಿಳಿತಕ್ಕದಲ್ಲ. ಭಗವಂತನ ಅವತಾರ ಎಲ್ಲವೂ ಪೂರ್ಣ. ಉಪನಿಷತ್ ಹೇಳುವಂತೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಭಗವಂತನ ಮೂಲ ರೂಪವೂ ಪೂರ್ಣ, ಅವತಾರ ರೂಪವೂ ಪೂರ್ಣ. ಹಾಗೆಯೇ ಅವತಾರ ಕಾರ್ಯ ಮುಗೀತು. ಇಲ್ಲಿಯ ರೂಪ ಏನು ಪೂರ್ಣ ರೂಪದಿಂದ ಬಂದಿತ್ತು, ಅದು ಹೋಗಿ ಮತ್ತೆ ಪೂರ್ಣದಲ್ಲಿ ಹೋಗಿ ಸೇರಿಕೊಳ್ತದೆ. ಎಲ್ಲಿಯೂ ಏನೂ ವ್ಯತ್ಯಾಸ ಇಲ್ಲ. ಪ್ರಾರಂಭದಲ್ಲಿ ಮಾತು ಬಂದಿದೆ, ದೀಪಾತ್ ದೀಪಾಂತರವತ್. ಒಂದು ದೀಪದಿಂದ 100 ದೀಪ ಹಚ್ಚಿದಾಗ ಹಚ್ಚಿಕೊಂಡ ದೀಪದ ಬೆಳಕು, ಹಚ್ಚಿಕೊಂಡ ಪ್ರಾರಂಭದ ಮೊದಲೇ ದೀಪ ಅದರ ಬೆಳಕು ಎಲ್ಲಿ ವ್ಯತ್ಯಾಸ ಆಗೋದಿಲ್ಲ. 100 ದೀಪ 1000 ದೀಪ ಹಚ್ಚಿರಿ, ಮೊದಲನೇ ದೀಪದ ಬೆಳಕು ಅಷ್ಟೇ ಇರ್ತದೆ. ಏನು ವ್ಯತ್ಯಾಸ ಆಗೋದಿಲ್ಲ. ಯಾವ ವ್ಯತ್ಯಾಸವೂ ಇಲ್ಲ ಆ ದೀಪದ ಬೆಳಕಿನಲ್ಲಿ. ಮುಂದಿನ ದೀಪದಲ್ಲೂ ಅಷ್ಟೇ. ಹಾಗೆ ಭಗವಂತ ಅವತಾರಗಳಲ್ಲಿ ಏನು ವ್ಯತ್ಯಾಸ ಇಲ್ಲ. ಹೀಗೆ ಅವನ ಅವತಾರ ರೂಪಗಳಿಗೆ ವಾಸ್ತವಿಕ ಭೇದ ಇಲ್ಲ. ಗುಣಗಳಲ್ಲಿ, ಜ್ಞಾನ, ಆನಂದ, ಸಾಮರ್ಥ್ಯ ಎಲ್ಲದರಲ್ಲಿ. ಆದರೆ ಯಾರಾದರೂ ಆಗಲೇ ಹೇಳ್ದಂಗೆ, ಅಯ್ಯೋ ರಾಮನ ಅವತಾರ ಕಷ್ಟ ರೀ, ಕೃಷ್ಣ ಮಜವಾಗಿದ್ದ ಅಂತ ಹೀಗೆಲ್ಲ ಏನೇನೋ ವ್ಯತ್ಯಾಸ ತಿಳ್ಕೊಳ್ತಕ್ಕಂಥ ಕ್ರಮ, ಗುಣದಲ್ಲಿ ಭೇದ ಇದೆ ಅಂತ ಹೇಳ್ತಕ್ಕಂಥ ಕ್ರಮ. ಜಗತ್ತು ಈಶಾಧೀನವಲ್ಲ, ನಮ್ಮ ಕೈಗದ ಇದು. ಪ್ರಾಪರ್ಟಿ ಎಲ್ಲ ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟ್ರೇಷನ್ ಕಚೇರಿಯಲ್ಲಿ ನನ್ನ ಹೆಸರಲ್ಲೇ ಇದೆ. ಈಶಾಧೀನ ಹೇಗೆ ಅಂತ ಮೇಲ್ನೋಟಕ್ಕೆ ಅನಿಸ್ತದೆ. ಎಲ್ಲ ಕಡೆ ನಾನೇ ಮಾಡ್ತೇನೆ, ನಾನೇ ವ್ಯವಹಾರ ಮಾಡೋದೆಲ್ಲ ನಂದೇ. ದೇವರು ತಿಳಿದಾನೆ ಇಲ್ಲ ಅಂತಂತಾರೆ. ಆಚಾರ್ಯ ಮಧ್ವರು ಹೇಳಿದರು, ಯದಿನಾಮ ವಶೇ ನ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ಅಕಸ್ಮಾತ್ ಈ ಪ್ರಪಂಚವೆಲ್ಲ ದೇವರ ಅಧೀನದಲ್ಲಿ ಇಲ್ಲ, ನನ್ನ ಅಧೀನದಲ್ಲೇ ಇದೆ ಅಂತ ನೀವು ಹೇಳೋದು ಅಂತಾಗಿದ್ದರೆ ಒಂದು ಸವಾಲು ನಿಮಗೆ. ಏನು ಸವಾಲದು? ಎಲ್ಲರೂ ಕೂಡ ನಿತ್ಯ ಸುಖಿಗಳು, 24x7 ಆರಾಮಾಗಿ ಆನಂದವಾಗಿ. ಯಾಕೆ ಇಲ್ಲ? ಚಿಂತೆ, ಕಷ್ಟ, ರೋಗ, ರುಜಿನ, ಮತ್ತೇನೋ ಒದ್ದಾಟ, ಚಿಂತೆ ಯಾಕೆ? ಯಾಕೆ ಬಂತು? ನೀವೇ ಸರ್ವಧವಂತರು ಅಂತಾಗಿದ್ದರೆ
ಎಲ್ಲ ನಿಮ್ಮ ಕೈಯಾಗದಂತ ಹೇಳೋಂಗಿತ್ತು ಅಂದರೆ ಈ ದುಃಖಗಳನ್ನು ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಯಾಕೆ ಸಾಧ್ಯವಾಗ್ತಿಲ್ಲ? ವಾದರಾಜರು ಅಂತಾರೆ, ಕಾಣು ಕಾಣನ, ಕಾಣು ಮೂಗನ, ಕಾಣು ಕಿವುಡನ, ಹೀನವಾದ ಅಂಗಗಳ ಭಂಗವನಿಗೆ ಬಿಡಿಸಿಕೊಳ್ಳ. ಎಲ್ಲ ನಿನ್ನ ಕೈಯಲ್ಲಿದೆ, ನೀನೇ ಸರ್ವತಂತ್ರ ಸ್ವತಂತ್ರ ಅಂತ ಅನ್ಕೊಳ್ಳೋಂಗಿತ್ತು ಅಂದರೆ ಯಾರಿಗಾರ ಕಣ್ಣು ಹೋಗಲಿ, ಕಿವಿ ಹೋಗಲಿ, ಕಾಲು ಹೋಗಲಿ, ಸೊಂಟ ಹೋಗಲಿ, ಪ್ಯಾರಲಿಟಿಕ್ ಆಗಲಿ ಅಪೇಕ್ಷೆ ಏನು? ಇವು ಯಾರನ್ನು ಬಿಟ್ಟಿವಿ ಹೇಳಿ ನೋಡೋಣ? ನಮ್ಮ ಕೈಲಿಲ್ಲ ಅಂತ ಅರ್ಥ. ಹಾಗಾಗಿ ಈ ಜಗತ್ತು ಈಶಾಧೀನವಲ್ಲ ಅಂತ ಹೇಳೋ ಹಾಗೇ ಇಲ್ಲ. ಅದಕ್ಕಾಗಿ ಅವತ್ತೇ ಹೇಳಿದ ಈಶಾವಾಸ್ಯಮಿಡತ್ತು, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಈ ಪ್ರಪಂಚವೆಲ್ಲ ಭಗವಂತನ ಅಧೀನ. ಇಲ್ಲಿ ಏನೇನದೆ ಅಲ್ಲ, ಈಚ್ ಆ್ಯಂಡ್ ಎವ್ರಿಥಿಂಗ್, ಒನ್ ಆ್ಯಂಡ್ ಆಲ್. ಯತ್ಕಿಂಚ ಜಗತ್ಯಾಂ ಜಗತ್, ಎಲ್ಲವೂ ಕೂಡ ಭಗವಂತನ ಅಧೀನವಾಗಿದೆ. ಅದನ್ನು ಅಲ್ಲ ಅಂತ ಯಾರಾದರೂ ಅಲ್ಲಗಳಿದ್ರೆ ಅದು ಒಂದು ಅಸದ್ಭೇದ ಅಂತ ಹೇಳ್ತಕ್ಕಂಥ ಕ್ರಮ. ಇವೆಲ್ಲ ಶಾಸ್ತ್ರ ನಿಷಿದ್ಧವಾಗಿರತಕ್ಕಂತಹ ಅಸದ್ಭೇದ ಆಗಿವೆ. ಇದಕ್ಕೆ ಆಧಾರ ಏನು ಅನ್ನೋ ಮಾತನ್ನು ನೋಡುವಾಗ ಭವಿಷ್ಯತ್ ಪುರಾಣದಲ್ಲಿ ಈ ಮಾತನ್ನು ಆಚಾರ್ಯ ಮಧ್ವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಸ್ವರೂಪಭೇದೋ ಹಿ ಪರ ಜೀವಯೋರ್ಜೀವಗೋ ಮಿತಃ ಪರಸ್ಪರೇಣ ವಸ್ತೂನಾಂ ವಿಶೇಷ ಶಾಸ್ತ್ರದರ್ಶಿತಃ ಮುಂತಾದ ಮಾತುಗಳು ಅಲ್ಲಿ ಬಂದಿವೆ. ಹಾಗಾಗಿ ಜೀವರ ಭೇದ ಇದು ಒಂದು ಭಾಗ ಸದ್ಭೇದದ ಬಗ್ಗೆ. ಅಸದ್ಭೇದ ಭಗವಂತನ ಅವತಾರದ ಬಗ್ಗೆ. ಸ್ವರೂಪಾಣಾಂ ಗುಣಾನಾಂಚ ವಿಷ್ಣೋರ್ಭೇದ ಪರಸ್ಪರಾತ್ ಅಂತೀಗಲ್ಲ, ಭಗವಂತನ ಗುಣಗಳಲ್ಲಿ ಭಗವಂತ ಅವತಾರಗಳಲ್ಲಿ ಭೇದ ಉಂಟು ಅಂತ ಹೇಳ್ತಕ್ಕಂಥ ಕ್ರಮ ಮತ್ತೊಂದು ಅಂತ. ಹೀಗೆ ಸದ್ಭೇದ ಅಸದ್ಭೇದಗಳನ್ನು ತಿಳಿಯತಕ್ಕದ್ದಲ್ಲ ಅಂತ ತಿಳಿದು ಬರ್ತದೆ. ಏನು ಆ ಕೂಸು ಕಂಸನ ಕೈಯಿಂದ ಜಾರಿ ಮೇಲಕ್ಕೆ ಆಕಾಶಕ್ಕೆ ಹಾರಿ ಹೋಯಿತು, ಹೇಳಿತದು, ಮೂರ್ಖ, ನನ್ನನ್ನು ಕೊಲ್ಲೋದು ನಿಗೇನಾಗೋದದ, ನಿನ್ನನ್ನು ಕೊಲ್ಲುವ ಹುಟ್ಟಿಯಾಗಿದೆ. ಕಂಸ ಏನು ಮಾಡಿದ? ಇಮಿಡಿಯೇಟ್ಲಿ ಒಂದು ಮಂತ್ರಿಮಂಡಲದ ಸಭೆ ಕರೆದ, ಎಮರ್ಜೆನ್ಸಿ ಮೀಟಿಂಗ್. ಹೇಳ್ದ, ಆ ಕೂಸು ಹಿಂಗಾತ್ ನೋಡ್ರಿ, 8ನೇ ಕೂಸು ನಾನು ಅಂದ್ಕೊಂಡಿದ್ದೆ, ಭಾಳ ಲಕ್ಷ್ಯ ಇಟ್ಟಿದ್ದೆ, ಹೀಗೆಲ್ಲ ಆಗಿಬಿಡ್ತದೋ. ಆ ಕೂಸರು ಹೀಗೆ ಹೇಳ್ತು, ನೀನು ಕೊಲ್ಲು ಹುಟ್ಟಿದ್ದಾನೆ ಅಂತ. ಏನು ಮಾಡೋಣ? ಸೋ ಕಾಲ್ಡ್ ಮಿನಿಸ್ಟರ್ಸ್ ಎಲ್ಲ ಡಿಸ್ಕಷನ್ ಮಾಡಿ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ. ಬಹುಶಃ ಶರೀರವಾಣಿಯ ಅಥವಾ ದುರ್ಗಾದೇವಿಯ ಕೂಸಿನ ಮಾತಿನಂತೆ ಹುಟ್ಟಿದ ಕೂಸು ಅದು 10-12 ದಿವಸಗಳ ಆಸ್ಪಾಸ್ನ ಇರಬೇಕದು. ನೀವು ಒಂದು ಆರ್ಡರ್ ಇಶ್ಯೂ ಮಾಡಿಬಿಡ್ರಿ, ಎಲ್ಲೆಲ್ಲಿ ಯಾವ ಊರಿನಲ್ಲಿ ಯಾರ್ಯಾರ ಮನೆಯಾಗ 10-12 ದಿನ ಕೂಸುಗಳವ ಎಲ್ಲ ಕೊಂದು ಹಾಕಿಬಿಟ್ಟು ಆರ್ಡರ್ ಇಶ್ಯೂ ಪಾಸ್ ಮಾಡಿಬಿಡ್ರಿ, ನಾವು ಆ ಕೆಲಸ ಮಾಡಿಬಿಡ್ತೀವಿ, ಸಮಸ್ಯೆನೇ ಇಲ್ಲ. ಇನ್ಯಾರೋ ಒಬ್ಬ ಮಿನಿಸ್ಟ್ರು ಅಂದರು, ಅಲ್ರಿ ಅಕಸ್ಮಾತ್ ಆ ಕೂಸು 15 ದಿವಸದ್ದು ಅಕಸ್ಮಾತ್ 20 ದಿವಸದ್ದು ಇತ್ತು ಅಂದರೆ, ಹೌದಲ್ಲ ಏನು ಮಾಡೋಣ ಅಂತ ಯೋಚನೆ ಬಂದು ಕಂಸನಿಗೆ. ಯಾಕೆ ಅವ್ರು ಹೇಳಿದೆ, ಬೇಡ, 1 to 10, 10 ಆ್ಯಂಡ್ ಅಬೌವ್, ಆಲ್ ಡೇಸ್, ಎಲ್ಲ ದಿವಸದ ಕೂಸುಗಳನ್ನು ಕೊಂದು ಹಾಕಿಬಿಟ್ರಿ, ಆರ್ಡರ್ ಇಶ್ಯೂ ಮಾಡಿಬಿಟ್ರು. ಹಾಗೇ ಮಾಡಿದರು. ಇದೇ ಕಂಸ ಮಾಡಿದ ದೊಡ್ಡ ಅಪರಾಧ. ನಿರಪರಾಧಿ ಕೂಸುಗಳನ್ನು ಸ್ವಾರ್ಥಕ್ಕಾಗಿ ಕೊಲ್ಲುವ ಕಾರ್ಯವನ್ನು ಮಾಡಿದ್ದಾನೆ. ಈ ಮಕ್ಕಳ ಸಂಹಾರ ಕಾರ್ಯಕ್ಕೆ ಅನೇಕ ಅಸುರರನ್ನು ನಿಯೋಜನೆ ಮಾಡಿದ್ದಾನೆ ಕಂಸ. ಮನುಷ್ಯನ ಸರ್ವನಾಶಕ್ಕೆ ಮೂಲ ಕಾರಣ ಯಾವುದು? ಹರಿ ಗೋ ಧರ್ಮಾದಿಗಳ ದ್ವೇಷ ಸಾಧನೆಯು ಸರ್ವನಾಶಕ್ಕೆ ಮೂಲ ಕಾರಣವಾಗುತ್ತದೆ. ಎಲ್ಲೋ ಇಂಡೈರೆಕ್ಟಾಗಿ ನಮ್ಗೆ ಗೊತ್ತಾಗೋದಿಲ್ಲ, ಅದು ತಪ್ಪು ಕಾರ್ಯ ಆಗಿಬಿಡ್ತದೆ, ಅದು ಸರ್ವನಾಶಕ್ಕೆ ಹಂತ ಹಂತವಾಗಿ ಕಾರಣವಾಗಿ ಬಿಡ್ತದೆ. ಈ ಕಡೆಗೆ ನಂದಗೋಪನ ಮನೆಯಲ್ಲಿ ಗಂಡು ಮಗು ಹುಟ್ಟಿತ್ತು, ಎಕ್ಸ್ಚೇಂಜ್ ಆಗಿತ್ತಲ್ಲ, ಅಲ್ಲಿದ್ದ ಹೆಣ್ಣು ಮಗು ಇಲ್ಲಿ ಬಂದಿತ್ತು ಮಥುರಾಪಟ್ಟಣಕ್ಕೆ, ಇಲ್ಲಿದ್ದ ಗಂಡು ಮಗು ಕೃಷ್ಣ ಅಲ್ಲಿ ಹೋಗಿದ್ದ. ಅವನಿಗೆ ಆನಂದ, ಆಶ್ಚರ್ಯ ಆಯಿತು. ಅವನು ಇಳಿ ವಯಸ್ಸಿನಲ್ಲಿ ಮಕ್ಕಳ ನಿರೀಕ್ಷಣೆಯೂ ಇರಲಿಲ್ಲ, ಅದರ ಮತ್ತು ಗಂಡು ಮಗು ಬೇರೆ ಬಂದುಬಿಟ್ಟಿದೆ. ಖುಷಿಯಾಯಿತು, ಆನಂದ ಆಯಿತು ಅವನಿಗೆ. ಪುತ್ರೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾನೆ. ಅದರ ಮೂಲ ಉದ್ದೇಶ ಸಂಸ್ಕಾರಗಳಿಂದ ಪದಾರ್ಥ ಶುದ್ಧಿ. ಹೊಸದಾಗಿ ಪದಾರ್ಥಗಳು ಬಂದಾಗ ಸಂಸ್ಕಾರದಿಂದ ಅವುಗಳನ್ನು ಶುದ್ಧೀಕರಿಸಿ ಸ್ವೀಕಾರ ಮಾಡಬೇಕು ಅಂತ ಕ್ರಮ ಶಾಸ್ತ್ರದ್ದು. ಅದು ಬರುವಾಗ ಶುದ್ಧವಾಗಿರೋದಿಲ್ಲ, ಶುದ್ಧವಾಗತಕ್ಕಂಥ ಪ್ರಕ್ರಿಯೆ ಮತ್ತೆ ಬೇರೆ ಅದನ್ನು ನಾವು ಮಾಡಬೇಕಾಗ್ತದೆ. ಅದನ್ನು ಶಾಸ್ತ್ರ ಹೇಳಿಕೊಟ್ಟಿದೆ. ಈ ಗರ್ಭಶುದ್ಧಿಗೋಸ್ಕರ ಈ ನಾಮಕರಣ ಅಥವಾ ಜಾತಕರ್ಮ ಸಂಸ್ಕಾರವನ್ನು ಮಾಡತಕ್ಕಂಥದ್ದು. ಏನು ಮಾಡಿದಾವತ್ತವನು? ವಿಪ್ರರಿಂದ ಪುಣ್ಯವಾಚನ, ಸ್ವಸ್ತಿವಾಚನ, ಸಾಲಂಕೃತ ಗೋದಾನ, ತಿಲದಾನ ಅಂದರೆ ಎಳ್ಳು, ಮುತ್ತುರತ್ನಗಳ ದಾನ, ಸುವರ್ಣಾದಿಗಳ ದಾನ, ತಳಿ ತೋರಣ, ಅಲಂಕಾರ, ಏನು ವೈಭವ ಗೋಕುಲದಲ್ಲಿ ಕೃಷ್ಣ ಬಂದಿದ್ದಾನೆ ಅಂತ ತಿಳ್ಕೊಂಡು ಅಂತ, ವಾದ್ಯ ಸಂಗೀತ, ಸಾಲಂಕೃತ ಸುಮಂಗಲಿಯರು ಓಡಾಡಿದ್ದು, ಆಭರಣ ಹಾಕ್ಕೊಂಡಿದ್ದು, ಡ್ರೆಸ್ ಹಾಕ್ಕೊಂಡಿದ್ದು, ಇದೆಲ್ಲ
ಅರ್ಶನಾಮ ತಟ್ಟೆ ಹಿಡ್ಕೊಂಡು ಅವ್ರ ಮನೆಗೆ ಇವ್ರ ಮನೆಗೆಲ್ಲ ಓಡಾಡಿದ್ದು. ಹೀಗೆ ವೈಭವದಿಂದ ಆ ಗಾನ ವೈಭವ, ಹಾಡುಗಳ ಕಾಂಪಿಟೇಷನ್ ರೂಪದಲ್ಲಿ ಅಷ್ಟು ನಾನೊಂದು ಹಾಡಿದೆ ನೀನೊಂದು ಹಾಡಿದೆ ಅಂದ್ಕೊಂಡ ರೀತಿಯಲ್ಲಿ ಸಂತೋಷದಿಂದ ಸಂಭ್ರಮದಿಂದ ಆ ಕಾರ್ಯ ಪುತ್ರೋತ್ಸವ ಆಚರಣೆ ಸಂಪನ್ನವಾಗಿದೆ. ಎಲ್ಲರ ಮನೆಯಲ್ಲಿ ಹಬ್ಬದ ವಾತಾವರಣ. ಏನು ಬಾಲಕೃಷ್ಣ ಗೋಕುಲಕ್ಕೆ ಕಾಲಿಟ್ಟಿದ್ದಾನೆ ಅವತ್ತಿನಿಂದ ಲಕ್ಷ್ಮೀದೇವಿಗೆ ಅದು ವಿಹಾರ ಪ್ರದೇಶವಾಗಿ ಬಿಡ್ತು. ಅಂದರೆ ಇನ್ ಆಲ್ ರೆಸ್ಪೆಕ್ಟ್ ಸಮೃದ್ಧಿ ಅಂತ ಅರ್ಥ. ಆಕಳಲ್ಲಿ ಹಾಲು, ಪದಾರ್ಥಗಳು, ತುಪ್ಪ, ಮೊಸರು ಎಲ್ಲ ಅದು ಇರ್ಬೋದು, ಗೋಧನ ಆ ಸಂಪತ್ತಿರ್ಬೋದು, ಅಥವಾ ಮಳೆ ಬೆಳೆ ಏನೆಲ್ಲ ಬೇಕು ಒಟ್ಟು ಇನ್ ಆಲ್ ರೆಸ್ಪೆಕ್ಟ್ ಟೋಟಲಿ ಆ ಸಮೃದ್ಧಿ ಕೃಷ್ಣ ಬಂದಿರೋದ್ರಿಂದ ಉಂಟಾಯಿತು. ಆಗಲೇ ಒಂದು ಮಾತು ಬಂತು, ಸಂಸ್ಕಾರಗಳಿಂದ ಪದಾರ್ಥ ಶುದ್ಧಿಯನ್ನು ತಂದುಕೊಳ್ಬೇಕು ಅಂತ. ಏನಿದರ ಅಭಿಪ್ರಾಯ? ಹೊಸದಾಗಿ ನಾವು ಜಮೀನು ಖರೀದಿದ್ದೇವೆ ಅಂತ ಇಟ್ಕೊಳ್ಳೋಣ, ಒಂದು ಸೈಟ್, ಆಮೇಲೆ ಒಂದು ಮನೆ ತೊಗೊಂಡಿದ್ದೇವೆ ಅಂತ ಇಟ್ಕೊಳ್ಳೋಣ. ಇವುಗಳನ್ನೆಲ್ಲ ನಾವು ಹೊಸದಾಗಿ ಮನೆ ಕಟ್ಟಿಸಿದಾಗ, ಹೊಸದಾಗಿ ಸೈಟ್ ಖರೀದಿಸಿದಾಗ ಅವುಗಳನ್ನು ನಾವು ಅಲ್ಲೆಲ್ಲ ವಾಸ್ತುಶಾಂತಿ ಪೂಜಾದಿಗಳನ್ನು ಮಾಡಿಕೊಂಡು ಶುದ್ಧ ಮಾಡಬೇಕು. ಅದಕ್ಕೇ ಭೂಪೂಜೆ, ಭೂಮಿ ಪೂಜೆ ಅಂತ ಕರೀತಾರೆ ನೋಡ್ರಿ. ಸೈಟ್ ತೊಗೊಂಡಾಗ ಮನೆ ಕಟ್ಟೋಕ್ಕಿಂತ ಮುಂಚೆ ಅಲ್ಲೆಲ್ಲ ಭೂಶುದ್ಧಿ ಮಾಡಿ, ಗಂಗಾ ಪೂಜೆ ಎಲ್ಲ ಮಾಡಿ ಅದನ್ನು ಪೂಜೆ ಮಾಡಿಕೊಂಡು ಅಲ್ಲಿ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದು. ಆಮೇಲೆ ಮನೆ ಕಟ್ಟಿದ ಮೇಲೂ ಕೂಡ ಅಲ್ಲೆಲ್ಲ ಗೋ ಸಂಚಾರ ಪ್ರಾರಂಭದಲ್ಲಿ ಮನೆ ವಾಸ್ತುಶಾಂತಿ ಆಗತಕ್ಕಂಥದ್ದು. ಒಂದು ಬಾವಿ ತೆಗೆಸಿದ್ದೇವೆ ಅಂತ ಇಟ್ಕೊಳ್ಳೋಣ, ಯಾವುದೋ ನೀರು ಸೇದೋ ಬಾವಿ ಇರ್ಬೋದು ಅಥವಾ ಬೋರ್ವೆಲ್ ಇರ್ಬೋದು. ಅವುಗಳನ್ನು ಕೂಪಶಾಂತಿಯನ್ನು ಮಾಡಿಯೇ ಯಜಮಾನ ಆ ನೀರನ್ನು ಸ್ವೀಕರಿಸಬೇಕು ವಿನಃ ಮೊದಲು ಆ ನೀರನ್ನು ಸ್ವೀಕರಿಸೋ ಹಾಗಿಲ್ಲ ಯಜಮಾನ. ದೇಹಕ್ಕೆ ಶುದ್ಧಿ ಹೇಗೆ? ನಿತ್ಯ ಸ್ನಾನ ಶೌಚಾದಿಗಳು ಶುದ್ಧವಾದ ರೀತಿಯಲ್ಲಿ ಇರಬೇಕು, ಶುದ್ಧವಾದ ರೀತಿಯ ಆಚರಣೆ ಇಟ್ಕೊಳ್ಬೇಕು. ಆಗ ದೇಹ ಶುದ್ಧಿ ಆಗ್ತದೆ, ಸ್ನಾನದಿಂದ ಶುದ್ಧಿ ಆಗತಕ್ಕಂಥದ್ದು. ಹಾಗೆಯೇ ಗರ್ಭ ಆಗಲೇ ಬಂತು ವಿಷಯ. ಗರ್ಭಾದಿಗಳು ಸಂಸ್ಕಾರದಿಂದ ಶುದ್ಧಿಯನ್ನು ಆಗತಕ್ಕಂಥದ್ದು, ಪಡ್ಕೊಳ್ತಕ್ಕಂಥದ್ದು. ಇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈ, ಕಾಲು ಇವೆಲ್ಲ ಇಂದ್ರಿಯಗಳು ತಪಸ್ಸಿನಿಂದ ಆಗತಕ್ಕಂಥದ್ದು. ಅರ್ಥಾತ್ ದೇವರ ಧ್ಯಾನ ಮಾಡತಕ್ಕಂಥದ್ದು. ನಾಲಿಗೆಯಿಂದ ಭಗವಂತ ನಾಮಸ್ಮರಣೆ, ಪಾಠ ಪ್ರವಚನ, ಕೈಯಿಂದ ಪೂಜಾದಿಗಳನ್ನು, ಈ ಸಂಸ್ಕಾರಗಳಿಂದ ಆ ಇಂದ್ರಿಯಾದಿಗಳು ತಪಸ್ಸಿನಿಂದ ಶುದ್ಧವಾಗತಕ್ಕಂಥದ್ದು. ಬ್ರಾಹ್ಮಣ ಮುಂತಾದವರೆಲ್ಲ ಯಾಗಾದಿಗಳಿಂದ ಅವರು ಯಜ್ಞ, ಯಾಗ, ಪಾಠ, ಪ್ರವಚನ ಮಾಡಬೇಕು. ಅಂದಾಗ ಬ್ರಾಹ್ಮಣರು ಶುದ್ಧ ಆಗತಕ್ಕಂಥದ್ದು. ಹಾಗೆಯೇ ಹೊಸದಾಗಿ ಧಾನ್ಯ ಹೊಲದಲ್ಲಿ ಬಂತು, ಮೊನ್ನೆ ಬಂತಪ್ಪ ಬೆಳೆ ಬಂತು ಅಂತೆಲ್ಲ ಹೇಳ್ತಿರ್ತೇವೆ ಎಲ್ಲ. ಆ ಬೆಳೆ ಬಂದಾಗ ಹೊಸದಾಗಿ ಫಲ ಫಸ್ಟ್ ಟೈಮ್ ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಆವಾಗ ಅವೆಲ್ಲ ಧನ, ವಸ್ತ್ರ, ದ್ರವ್ಯ ಇವೆಲ್ಲವೂ ಕೂಡ ಸಂಬಳ ಬಂತು, ಫಸ್ಟ್ ಪೇಮೆಂಟ್. ಇವೆಲ್ಲ ಯಜ್ಞ ದಾನಾದಿಗಳಿಂದ ಯಜ್ಞವನ್ನು ಮಾಡಬೇಕು, ಒಂದಷ್ಟು ದಾನವನ್ನು ಕೂಡ ಕೊಡಬೇಕು. ಅದರಿಂದ ಶುದ್ಧವಾಗತಕ್ಕಂಥ ಕ್ರಮ. ಆತ್ಮ ಹೇಗೆ ಶುದ್ಧನಾಗ್ತಾನೆ? ಆತ್ಮಜ್ಞಾನದಿಂದ. ಈ ಜೀವ ಯಾರು, ಈ ಜೀವನ ದೊರೆ ಯಾರು, ಹೀಗೆಲ್ಲ ತತ್ವಜ್ಞಾನವನ್ನು ತಂದುಕೊಳ್ಬೇಕು. ಪಾತ್ರೆ, ಬಟ್ಟೆಯನ್ನು ನಿತ್ಯ ತೊಳಿಬೇಕು, ಶುದ್ಧವಾಗಲಿ. ಪಾತ್ರೆ ಅದನ್ನು ತೊಳಿಬೇಕು ಅಂದರೆ ಶುದ್ಧವಾಗ್ತದೆ. ಹೀಗೆ ಒಂದೊಂದು ರೀತಿಯಲ್ಲಿ ಪದಾರ್ಥ ಶುದ್ಧಿಯನ್ನು ಶಾಸ್ತ್ರ ತಿಳಿಸಿದೆ. ಅದನ್ನು ತಿಳಿದುಕೊಂಡು ಕಾರ್ಯವನ್ನು ಮಾಡಬೇಕು. ಪದಾರ್ಥ ಶುದ್ಧಿ ಆಗಲಿಲ್ಲ ಅಂದರೆ ಮಾಡುವ ಕಾರ್ಯ ಶುದ್ಧವಾಗೋದಿಲ್ಲ. ಶುದ್ಧವಾಗದೇ ಇದ್ದರೆ ಫಲ ಹೇಗೆ ಬರ್ತದೆ? ಆಕೆ ಅಂತಿರ್ತಾರೆ ನೋಡ್ರಿ, ಏನು ರೀ ಎಲ್ಲ ಕಾರ್ಯ ಆಗಿದೆ, ಎಲ್ಲ ಮಾಡಿದ್ದೀವಿ, ಯಾಕೋ ಫಲ ಬರ್ತಾನೇ ಇಲ್ಲ, ಫಲ ಬಂದೇ ಇಲ್ಲ, ಯಾಕೆಂದು ಗೊತ್ತಾಗ್ತಾ ಇಲ್ಲ ಅಂತ ಅಂತಿರ್ತೀವಿ. ಏನು ಹಾಗಂದರೆ ತಾತ್ಪರ್ಯ ಇದೆ, ಪದಾರ್ಥ ಶುದ್ಧಿ ಆಗಿಲ್ಲ ಅಂತ ಅರ್ಥ ಅನ್ನೋ ಮಾತು. ಇಲ್ಲಿ ಇನ್ನೊಂದು ಮಾತನ್ನು ಗಮನಿಸಬೇಕು. ದಾನಗಳಿಂದ ಪದಾರ್ಥ ಶುದ್ಧಿ ಒಂದು ಬಂತು. ಏನೋ ಧನ, ವಸ್ತ್ರ ಇವುಗಳನ್ನ ದಾನ ಮಾಡಬೇಕು, ಪದಾರ್ಥ ಶುದ್ಧಿ ಆಗ್ತದೆ ಅಂತೆಲ್ಲ ಮೇಲೆ ಮಾತು ಬಂತು. ಏನು ಹಾಗಂದರೆ ಇಲ್ಲಿ ಎರಡು ಅಂಶ ಇದೆ. ದಾನ ನೀಡತಕ್ಕಂಥ ವ್ಯಕ್ತಿ, ದಾನ ಪಡ್ಕೊಳ್ತಕ್ಕಂಥ ವ್ಯಕ್ತಿ. ದಾನ ನೀಡುವವನು ತೈತ್ರಿಯ ಉಪನಿಷತ್ತು ಹೇಳ್ತದೆ, ದಾನ ಕೊಡುವಾಗ ಶ್ರದ್ಧಯಾ ದೇಯಂ, ಅಶ್ರದ್ಧಯಾ ದೇಯಂ, ಶ್ರಿಯಾ ದೇಯಂ. ನಿನ್ನ ಸಂಪತ್ತಿಗೆ ಅನುಗುಣವಾಗಿ ದಾನವನ್ನು ಕೊಡು. ಕೋಟ್ಯಾಧೀಶ್ವರ 5 ಪೈಸೆ ದಾನ ಕೊಟ್ಟಿದ್ದೇನೆ, ಆಗತ್ತಾ? ಅವನ ಸಂಪತ್ತೇನು, ದಾನ ಕೊಟ್ಟಿದ್ದೇನು, ಅದಕ್ಕೆ ಮ್ಯಾಚಿಂಗೇ ಇಲ್ಲ. ಅದಕ್ಕೆ ಅನುಗುಣವಾಗಿ ದಾನ ಕೊಡಿ, ಹೆಚ್ಚು ಬೇಡ. ನೀನು ಭಿಕ್ಷಾಪಾತ್ರ ಹಿಡ್ಕೊಂಡು ತಿರುಗಾಡೋ ಸಂದರ್ಭ ಬೇಕಾಗಿಲ್ಲ. ಅನುಗುಣವಾಗಿ ದಾನವನ್ನು ಕೊಡಬೇಕು ಅಂತ ಒಂದು ಕ್ರಮ. ಹಾಗೆಯೇ ದಾನ ತಗೊಳ್ತಕ್ಕಂಥ ವ್ಯಕ್ತಿಯೂ ಸಹಿತ ತೃಪ್ತಿ ಇರಬೇಕು. ಅವನಿಗೆ ನೋಡ್ತಾನೆ, ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ ಮಹಾರಾಯ, ಇನ್ನೂ ಸ್ವಲ್ಪ ದುಡ್ಡು ಕೊಟ್ಟಿರ ಆಗ್ತಿತ್ತು ದಕ್ಷಿಣೆ ಅಂತ ದುರಾಸೆ, ಅತಿ ಆಸೆ. ನೋ, ಕೊಟ್ಟುದರಲ್ಲಿ ತೃಪ್ತನಾಗಿರಬೇಕು ದಾನ ತಗೊಳ್ಳುವವನು.
ದಾನ ಕೊಡುವವನು ತನ್ನ ಸಂಪತ್ತಿಗನುವಾಗಿ ದಾನ ಕೊಡಬೇಕು. ಆವಾಗ ದಾನ ತೃಪ್ತವಾಗ್ ಸಾರ್ಥಕವಾಗ್ತದೆ. ಸಂತುಷ್ಟ್ಯ, ನೋಡ್ರಿ ಎಂಥ ಒಂದು ಮಾತು, ಸಂತುಷ್ಟಿಯಿಂದ ತೃಪ್ತಿಯಿಂದ ದಾನ ಕೊಡಬೇಕು. ಅವನು ಯಜಮಾನ, ತಗೊಳ್ಳೋನು ಕೂಡ ನಂಗೆ ಸಾಕು, ದೇವ್ರು ಕೊಟ್ಟಿದ್ದಾನೆ, ತಪ್ಪಿಲ್ಲ, ಕೊಟ್ಟಿದ್ದೀರಿ ಸಾಕು, ಒಳ್ಳೆಯದಾಗಿದೆ ಅಂತ ಹೇಳಬೇಕು. ಆ ತೃಪ್ತಿ ಇದ್ದರೆ ಆ ದಾನ ಸಾರ್ಥಕವಾಗುತ್ತದೆ. ದಾನಾದಿಗಳಿಂದ ಫಲಪ್ರಾಪ್ತಿ ಆಗದಿರುವುದಕ್ಕೆ ಆಗಲೇ ಹೇಳಿದಾಗೇ ಎಷ್ಟೋ ನಾವು ಇಲ್ಲರಿ ದಾನ ಮಾಡಿದ್ದೀವಿ, ಎಲ್ಲ ಗೋದಾನ ಆಯಿತು, ಭೂದಾನ ಆಯಿತು, ಮೊನ್ನೆ ಅಧಿಕ ಮಾಸ ಬಂದಿತ್ತು, 33 ದಂಪತ್ತು ಪೂಜೆ, ಅಧಿಕ ಮಾಸದ ಅಪೂಪ ದಾನ ಎಲ್ಲ ಮಾಡಿ ಯಾಕೋ ಫಲ ಬಂದೇ ಇಲ್ಲ. ಇಲ್ಲಿ ವ್ಯತ್ಯಾಸ ಏನು ನೋಡ್ತಕ್ಕದ್ದು, ಏನು ದಾನ ಫಲಪ್ರಾಪ್ತಿ ಆಗದೇ ಇರತಕ್ಕದಕ್ಕೆ ದಾನಿಯ ಅಲಕ್ಷ್ಯ ಆಗಲೇ ಹೇಳಿದಾಗೇ. ಹಾಗೆಯೇ ದಾನ ಸ್ವೀಕರಿಸುವವನು ದುರಾಸೆ, ಇವೇ ಕಾರಣವಾಗಿರುವುದು ಗಮನಾರ್ಹ. ನಂದಗೋಪ ಗೋದಾನ ಕೊಟ್ಟ ಅಂತ ಬಂತು ಆ ಪುತ್ರೋತ್ಸವ ಸಮಾರಂಭದಲ್ಲಿ. ಎಷ್ಟು ಗೋದಾನ ಕೊಟ್ಟ? 2 ನಿಯುತ ಗೋದಾನ ನೀಡಿದನು. ನಿಯುತ ಅಂದರೆ ಎಷ್ಟು? 1 ಲಕ್ಷ ಸಂಖ್ಯೆಗೆ ನಿಯುತ ಅಂತ ಹೆಸರು. ಸೊ 2 ಲಕ್ಷ ಗೋದಾನ ಕೊಟ್ಟಿದ್ದಾನೆ. ನಂದ ವಸುದೇವರ ಸಂದರ್ಶನವನ್ನು ನೋಡ್ತಾ ಇದ್ದೀವಿ. ನಂದ ಏನು ಮಾಡಿದ? ಕಂಸ ಅವನ ಆಳ್ವಿಕೆಯಲ್ಲಿ ಇತ್ತು ಗೋಕುಲ, ಅಲ್ಲಿ ವಾರ್ಷಿಕ ಟ್ಯಾಕ್ಸ್ ಕಂದಾಯ ಕೊಡೋದಕ್ಕೋಸ್ಕರ ಅಂತ ಮಥುರೆಗೆ ಬರ್ತಾನೆ. ಬಂದಾಗ ವಸುದೇವನನ್ನು ಭೇಟಿ ಆಗ್ತಾನೆ. ವಸುದೇವನನ್ನು ಕೇಳ್ತಾನೆ, ಯೋಗಕ್ಷೇಮ, ಆರಾಮಿದ್ದೇನಪ್ಪ, ಚೆನ್ನಾಗಿದ್ದೇನಪ್ಪ ಅಂತ. ಇವನು ಕೇಳ್ದ ಅವನನ್ನು ಕೂಡ. ಹೀಗೆ ಇವತ್ತು ನಾವು ಭೇಟಿಯಾದಾಗ ಆರಾಮಿದ್ದೀರೇನ್ರಿ ಅಂತ, ಆರೋಗ್ಯವಾ, ಚೆನ್ನಾಗಿದ್ದೀರಾ ಅಂತೆಲ್ಲ ಕೇಳ್ತೀವಿ. ಕೇಳಬೇಕು. ಯಾಕೆ ಅಂತಂದರೆ ಮನುಷ್ಯ ಸಾಧನೆ ಮಾಡತಕ್ಕಂತಹ ತ್ರಿವರ್ಗ ಸಾಧನೆ ಅಂದರೆ ಧರ್ಮ, ಅರ್ಥ, ಕಾಮ, ಈ 3 ಸಾಧನೆಯಲ್ಲಿ ಬಂಧುಗಳ ಪಾತ್ರವೂ ಇದೆ. ಯಾಕೆ ನೋಡಿರಿ, ಧರ್ಮ ಸಾಧನೆಗೆ ದಾನ ಕೊಡುವಾಗ, ದಕ್ಷಿಣೆ ಕೊಡುವಾಗ, ಯಾರ್ದು ದುಡ್ಡು ಅದರ ಸಿಗುತ್ತೀವಿ, ಅವ್ರು ಕೊಡ್ತೇವೆ, ಒಂದಷ್ಟು ನಮಗೆ ಸಹಾಯ ಮಾಡ್ತಾರೆ, ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಹೋಮಗಳು ಮಾಡುವಾಗ ನಮ್ಮ ಜೊತೆ ಬಂದಿರ್ತಾರೆ, ಪದಾರ್ಥ ತಂದು ಕೊಡ್ತಾರೆ, ಏನೋ ಸಹಾಯ ಪದಾರ್ಥಗಳು ತಂದು ಕೊಡ್ತಾರೆ, ಹೀಗೆಲ್ಲ. ಹಾಗಾಗಿ ಧರ್ಮಾರ್ಥ ಕಾಮ ಸಾಧನೆಯಲ್ಲಿ ಬಂಧು ಮಿತ್ರರ ಪಾಲು ಕೂಡ ಇದೆ. ತುಂಬ ಜನ ಸೇರಿದ ಕಾರ್ಯಕ್ರಮ ಚೆನ್ನಾಗಿರ್ತದೆ, ವೈಭವಪೂರ್ಣವಾಗಿ ಆಗ್ತದೆ. ಅಲ್ಲೆಲ್ಲ ಹೋಮ ನಡೆದಾಗ ಯಾರೊಬ್ಬರೇ ಇಲ್ಲ, ಒಬ್ಬನೇ ಕೂತಿದ್ದಂದರೆ ಏನಾಗೋದು? ತುಂಬ ಜನರು ಬರಬೇಕು, ಆವಾಗ ಅವರು ಆಶೀರ್ವಾದ ಮಾಡಬೇಕು, ನೋಡಬೇಕು, ಸಂತೋಷ ಪಡಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲ ಸಂತೋಷದಿಂದ ಹಾರೈಕೆಯನ್ನು ಹೇಳಿದಾಗ ಕಾರ್ಯಕ್ರಮ ಚೆನ್ನಾಗಿ ಆಗತಕ್ಕಂಥದ್ದು. ಹಾಗೆ ನಮ್ಮ ಇವತ್ತು ಧರ್ಮ, ಅರ್ಥ ಮತ್ತು ಕಾಮ ಸಾಧನೆ, ಇಚ್ಛೆ ಸಾಧನೆಗಳಿಗೆ ಎಲ್ಲ ಬಂಧು ಮಿತ್ರರ ಪಾಲಿರೋದ್ರಿಂದ ಅವರನ್ನು ನಾವು ಕಂಡಾಗ ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅವರು ಯೋಗಕ್ಷೇಮವನ್ನು ವಿಚಾರಿಸಬೇಕು. ಹಾಗೆ ವಸುದೇವನು ಕೂಡ ಕೇಳಿದ, ಏನಪ್ಪ ನಂದ, ರೋಹಿಣಿ ದೇವಿ ಚೆನ್ನಾಗಿದ್ದಾಳಾ, ಬಲರಾಮ ಹೇಗಿದ್ದಾನೆ, ಕೃಷ್ಣ ಹೇಗಿದ್ದಾನೆ, ಎಲ್ಲ ಯೋಗಕ್ಷೇಮವನ್ನು ವಿಚಾರಿಸಿದ್ದಾನೆ. ನೋಡು, ಸ್ವಲ್ಪ ಏನೋ ಮಗುವಿನ ಬಗ್ಗೆ ಕಾಳಜಿ ಇರಲಿ, ಬೇಗನೆ ಹೊರಟೋಗ್ಬಿಡು, ಅಲ್ಲಿ ಮಗುನ ಬಿಟ್ಟು ಬರಬೇಡ, ಅಪಾಯ ಬರ್ಬೋದು ಅಂತ ಅಲ್ಲಿ ಕಳಿಸ್ಕೊಟ್ಬಿಡ್ತಾನೆ. ಅಷ್ಟರಲ್ಲೇ ಕಂಸ ಏನು ಮಾಡಿದ್ದ, ಆಗಲೇ ಹೇಳಿದಾಗೇ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲಿದ್ದಾರೆ ಎಲ್ಲರನ್ನ ಕೊಲ್ಲಿಕ್ಕೆ ಒಂದು ಪ್ಲ್ಯಾನ್ ತಯಾರು ಮಾಡಿದ್ದವ. ಆತ್ಮಾಹುತಿ ದಳ ಅಂತ ಇವತ್ತಿನ ಲೆಕ್ಕದಲ್ಲಿ ಹೇಳುವಂತಾಗಿದ್ದರೆ ಬಾಂಬರ್ ಲೆಕ್ಕದಲ್ಲಿ ಕಳಿಸ್ಕೊಟ್ಟಿದ್ದ. ಫಸ್ಟ್ ಬಾಂಬರ್, ಫಸ್ಟ್ ವಿಕೆಟ್ ಕೃಷ್ಣನ ಕೊಲ್ಲಿಕ್ಕೆ ಗೋಕುಲಕ್ಕೆ ಪೂತನ ರಾಕ್ಷಸ ಬಂದಿದ್ದಾಳೆ. ಪೂತನ ಬಂದ್ಲು, ಎಲ್ಲ ಮನೆಗೆ ಸಂಚಾರ ಮಾಡಿದ್ದಾಳೆ. ಅಲ್ಲಿ ಹೋಗುವಂತೆ ಇಲ್ಲಿಯೂ ಬಂದಳು, ಕೃಷ್ಣ ಇರ್ತಕ್ಕಂಥ ನಂದಗೋಪನ ಮನೆಗೆ. ಕೃಷ್ಣನ ಎತ್ತಿಕೊಂಡ್ಲು. ಕಾಲ ಕೂಡಿದಂತಹ ವಿಷ, ಸಾದಾ ವಿಷ ಅಲ್ಲ, ಬರೀ ಹಾಗಲಕಾಯಿ ಬೇವಿನ ರಸ ಅಲ್ಲ, ಅವಳ ಎದೆಯಲ್ಲಿ ತುಂಬಿರತಕ್ಕಂಥ ಕಾಲು ಕೂಡಿದಂಥ ಮಹಾವಿಷ. ಆ ಸ್ತನವನ್ನು ಕೃಷ್ಣನ ಬಾಯಲ್ಲಿ ಇಡ್ತಾಳೆ. ಮಗುವಿಗೆ ಹಾಲು ಉಣಿಸ್ತಕ್ಕಂಥ ನೆವ ಮಾಡಿಕೊಂಡು ಕೊಂದು ಬಿಡಬೇಕು ಅಂತ ವಿಷಪಾನ ಮಾಡಿಸಿ. ಬಾಲಕೃಷ್ಣ ಏನು ಮಾಡ್ದ, ವಿಷವನ್ನು ಹೀರಿದ, ಹಾಲನ್ನು ಹೀರಿದ, ಕೊನೆಗೆ ಪೂತನೆಯ ಪ್ರಾಣವನ್ನು ಹೀರಿದ್ದಾನೆ. ಆದರೆ ಕೃಷ್ಣನಿಗೆ ಏನೂ ಆಗಲೇ ಇಲ್ಲ, ಯೋಚನೆ ಮಾಡತಕ್ಕಂಥದ್ದು. ಯಾಕೆ? ಇದು ಜ್ಞಾನಿಗಳ ಲಕ್ಷಣ. ಸಾಮಾನ್ಯ ಯೋಗಿಗಳಿಗೇನೆ ದುಃಖವೂ ಇಲ್ಲ, ಸುಖವೂ ಇಲ್ಲ. ಜನಸಾಮಾನ್ಯರು ದುಃಖ ಯಾಕೆ ಪಡ್ತಾರೆ? ಇಲ್ಲೇ ಬಂದಿರೋ ಸಮಸ್ಯೆ. ಸ್ವಲ್ಪ ಹೊಗಳ್ರಿ, ಖುಷಿ ಪಡ್ತೀನಿ. ಸ್ವಲ್ಪ ನಾ ಮಾಡಿದ್ದೆ ದೊಡ್ಡ ಕೆಲಸ ಇರೋದಿಲ್ಲ, ಆ ಹೊಗಳುವಿಕೆ ಕಿವಿ ಕೊಟ್ಟು ಹೀಗೆಲ್ಲ ಆಯಿತು ಅಂತ ಯಾರಿಂಗ ಮನಸ್ಸನ್ನು ಹಗರು ಮಾಡ್ಕೊಂಡ್ಬಿಡ್ತಾರೆ. ಸ್ವಲ್ಪ ಯಾರ ನಮ್ಮ ಬಗ್ಗೆ ತಪ್ಪು ಕಲ್ಪನೆಯ ಮಾತನ್ನು ಹೇಳಿದರು ಅಂತಂದರೆ ಸಿಟ್ಟು ಬರ್ತದೆ. ಯಾಕೆ? ಮನಸ್ಸಿಗೆ ನೋವಾಗ್ತದೆ. ಜ್ಞಾನಿಗಳಿಗೆ ನೀವು ಅವ್ರನ್ನ ಹೊಗಳ್ರಿ, ಹೌದಾ, ಸರಿ, ಬೈರಿ, ಸುಮ್ಮನೆ ಇರ್ತಾರೆ. ಮೂಕ ಬಧಿರರಂತಿಪ್ಪರೋ ಜ್ಞಾನಿಗಳು, ಜಗನ್ನಾಥ ದಾಸರ ಮಾತು ಚಿಂತನೆ ಮಾಡಬಹುದು ಅಂತ ಅನ್ನಿಸ್ತದೆ. ಹಾಗಾಗಿ ಜ್ಞಾನಿಗಳಿಗೆ
ಎಲ್ಲವೂ ಸಮಾನವಾಗಿ ಸ್ವೀಕಾರ ಮಾಡ್ತಕ್ಕಂಥ ಸಾಮರ್ಥ್ಯ ಉಂಟು. ಕೃಷ್ಣನಂತೂ ಯೋಗೀಶ್ವರ, ಎಲ್ಲ ಯೋಗಿಗಳಿಗೆ ಒಡೆಯ. ಅವನಿಗೆ ಹಾಲು ಅಷ್ಟೇ, ವಿಷವೂ ಅಷ್ಟೇ, ಏನೇನು ಎಫೆಕ್ಟ್ ಆಗತಕ್ಕಂಥದ್ದಲ್ಲ. ಆಗ ಹಾಲವನ್ನು ಸ್ವೀಕಾರ ಮಾಡಿದ, ವಿಷವನ್ನು ಸ್ವೀಕಾರ ಮಾಡಿದ, ಪೂತನೆಯ ಪ್ರಾಣವನ್ನು ಕೂಡ ಸ್ವೀಕಾರ ಮಾಡಿದ್ದಾನೆ, ಕೊಂದು ಹಾಕಿಬಿಟ್ಟ. ಮೇಲ್ನೋಟಕ್ಕೆ ನಮಗೆಲ್ಲ ಕಥೆ ಗೊತ್ತಿರತಕ್ಕದ್ದು. ಕೃಷ್ಣ ನನ್ನ ಕೊಲ್ಲಿಕ್ಕೆ ಪೂತನ ರಾಕ್ಷಸಿ ಬಂದಿದ್ಲು, ಕೃಷ್ಣನಿಂದಲೇ ಸತ್ತು ಹೋಗಿದ್ದಾಳೆ. ಇದರ ಮೇಲೆ ಬರ್ತಕ್ಕಂತಹ ಪ್ರಶ್ನೆ ಏನು? ಈಸ್ ಇಟ್ ಫ್ಯಾಕ್ಟ್? ಇದು ವಾಸ್ತವ ಸಂಗತಿನ? ಪೂತನ ರಾಕ್ಷಸಿ ಬಂದು ಕೃಷ್ಣನನ್ನು ಕೊಂದು ಹಾಕಿದ್ಲು ಅಂತ ಯಾಕೆ ಫ್ಯಾಕ್ಟ್ ಅಲ್ಲ ಅಂತ ಅನ್ನತಕ್ಕಂಥ ಪ್ರಶ್ನೆ ಏನು ಅಂದರೆ, ಅಲ್ಲರಿ ಮನೆ ತುಂಬ ಜನ ಸೇರ್ಕೊಂಡಿದ್ದಾರೆ. ಆಗಲೇ ಹೇಳಿದಾಗೇ ಪುತ್ರೋತ್ಸವ ಕಾರ್ಯಕ್ರಮ ನಡೆದಿತ್ತು, ತುಂಬ ಜನ ಬಂದಿದ್ದಾರೆ, ಬಂಧು ಮಿತ್ರರಂತೂ ಸರಿಯೇ ಸರಿ, ಎಲ್ಲ ಅಕ್ಕಪಕ್ಕ ಜನರ ಬಂದಿದ್ದಾರೆ. ಇಷ್ಟು ಜನರು ಬಂದಿರುವಾಗ ಪೂತನ ರಾಕ್ಷಸಿ ಮನೆಗೆ ಬಂದದ್ದು ಒಬ್ಬರಿಗಾದರೂ ಗೊತ್ತಾಗಬೇಕಾಗಿತ್ತಲ್ಲ, ಯಾಕೆ ಗೊತ್ತಾಗಲಿಲ್ಲ? ಗೊತ್ತಾಗ್ತಿದ್ದು ಇದ್ದೇ ಇತ್ತು, ಒಬ್ಬರಲ್ಲ ಒಬ್ಬರು ತಿಳಿಬೇಕಾಗಿತ್ತು. ಹಾಗಾಗಿ ಬಹುಶಃ ಇದು ನಡೆದ ಘಟನೆ ಇರಲಿಕ್ಕಿಲ್ಲ, ಏನೋ ಸುಮ್ಮನೆ ವರ್ಣನೆ ಮಾಡಿದ್ದಾರೆ ಅಷ್ಟೇ, ವಾಸ್ತವ ಸಂಗತಿ ಇರಲಿಕ್ಕಿಲ್ಲ ಅಂತ ಹೇಳ್ತಕ್ಕಂಥ. ನೋ, ವ್ಯಾಸರಂದು 100%, 101%. ಮತ್ತು ಇನ್ನೂ ಸ್ಪಷ್ಟ ಹೇಳೋದಾಗಿತ್ತು, ಇದು ನಡೆದ ಘಟನೆ ಅಂತ ನಾವು ಮಾತು ಹೇಳ್ತಾರೆ. ಇದರ ಥೀಮ್, ಸಾರಾಂಶ ಏನು ಅಂದರೆ, ಎಚ್ಚರ ತಪ್ಪಿದರೆ ಅನಾಹುತ ನಿಶ್ಚಿತ. ಇದು ಈ ಕಥೆಯ ಸಂದೇಶ. ಇವತ್ತು ನೋಡಿರಿ, ಬ್ಯಾಂಕಿಂದ ಏನೋ ಡ್ರಾ ಮಾಡ್ಕೊಂಬಂದಿರ್ತೀವಿ, ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ, ಬ್ಯಾಗ್ ತೊಗೊಂಬಂದು ಅಲ್ಲಿ ಬ್ಯಾಗ್ ಸ್ಕೂಟ್ ಮಾಡಿರ್ತಾನೆ, ನೀನು ಸ್ಟಾರ್ಟ್ ಮಾಡೋಕ್ಕೂ ಸ್ಟ್ಯಾಂಡ್ ತೆಗೋದು ಅಂತ. ಅಷ್ಟು ಯಾವನೊಬ್ಬ ಎಲ್ಲೇನೋ ಬಿದ್ದಿದೆ ನೋಡಿರಿ, ಒಂದು ತಿಂಗೇನೋ ಲಕ್ಷ ಆ ಕಡೆಗೆ ಗಮನಿಸ ಆ ಕಡೆ ಕಳಿಸಿ ಬ್ಯಾಗ್ ತೊಗೊಂಡು ಓಡ್ಬಿಡ್ತಾನೆ, ಓಡೇ ಬಿಡ್ತಾನೆ ಒಂದೇ ಒಂದು ಕ್ಷಣ. ಬೆಂಗಳೂರಿನ ಊರಿನಲ್ಲಿ ಸರಗಳ ಹಾವಳಿ, ಬೇರೆ ಕಡೆಗೂ ಇದೆ, ಸ್ವಲ್ಪ ಅಲ್ಲಿ ಹೆಚ್ಚು ಜಾಸ್ತಿ, ಅಷ್ಟು ಜಾಸ್ತಿ ಅಷ್ಟು. ಬೆಳಗ್ಗೆ ರಂಗೋಲಿ ಹಾಕ್ತಾ ಇರ್ತಾರೆ, ಏನೋ ಅಡ್ರೆಸ್ ಕೇಳಿಕೆ ಅಂತ ಬರ್ತಾನೆ, ಸುಮ್ಮನೆ ನೇಮ ಮಾಡಿಕೊಂಡು ಅವ್ರ ಅಡ್ರೆಸ್ ಮನೆ ಯಜಮಾನಿ ಹೇಳಬೇಕು ಹಿಂಗೆ ಅನ್ನೋದ್ರಾಗ ಸರ ಕಿತ್ಕೊಂಡು ಓಡಿದ. ಲಕ್ಷವನ್ನು ನಿಮ್ಗೆ ಎಲ್ಲೋ ಕಡೆ ಹಾಕಿ ಪರಾರಿ ಕಿತ್ಕೊಂಡು ಹೀಗೆ ಅನಾಹುತ. ಹಾಗೆ ಇದು ಅನಾಹುತ ಅಂತ ಅರ್ಥ. ಲಕ್ಷ್ಯ ಕೊಡದೇ ಇದ್ದರೆ ಅನಾಹುತ ಪಕ್ಕ. ಇದು ವ್ಯಾಸರು ಕೊಡ್ತಕ್ಕಂತಹ ಸಂದೇಶವಾಗಿದೆ. ಏನಾಯ್ತು ಇಲ್ಲಿ? ಪೂತನ ರಾಕ್ಷಸಿ ಮನೆಗೆ ಬಂದಿರತಕ್ಕಂಥದ್ದು ರಾಕ್ಷಸಿ ವೇಷದಿಂದ ಅಲ್ಲ. ಬರುವಾಗ ಒಳೆ ಮೈದಾಳೆ, ಭಾಳ ಬುದ್ಧಿವಂತ ವಿಚಾರದ ಮಾಡಿ ಶ್ರೀಮಂತಿಕೆ ವೇಷದಲ್ಲಿ ಮನೆಗೆ ಬಂದಿದ್ದಾಳೆ. ಶ್ರೀಮಂತ ವೇಷದಲ್ಲಿ ರೇಷ್ಮೆ ಸೀರೆ ಉಟ್ಕೊಂಡಿದ್ದಾಳೆ, ಅದು ಯಾವುದೋ ಗೊತ್ತಿಲ್ಲ, ಕಾಂಚೀವರಮ್ನೋ ಮೈಸೂರು ಸಿಲ್ಕೋ, ಒಟ್ಟು ರೇಷ್ಮೆ ಸೀರೆ ಇತ್ತು ಅಂತ ವ್ಯಾಸ ವರ್ಣನೆ ಮಾಡ್ತಾರೆ. ಉಟ್ಕೊಂಡಿದ್ದಾಳೆ. ಆಮೇಲೆ ಮಲ್ಲಿಗೆ ಮಗ್ಗಿನ ಮಾಲೆ ಹಾಕ್ಕೊಂಡಿದ್ದಾಳೆ. ಆಮೇಲೆ ಡ್ರಾಪ್ಸ್, ಕರ್ಣಕುಂಡಲಗಳು, ಆನಂತರ ಬಂಗಾರದ ಆಭರಣಗಳು, ಪಾಟ್ಲಿ, ಬಿಲ್ವಾರಗಳನ್ನೆಲ್ಲ, ಏನು ಶ್ರೀಮಂತರ ಅಲಂಕಾರದ ವೇಷಭೂಷಣ ಇರಬೇಕು ಎಲ್ಲವನ್ನು ಡಿಟ್ಟೋ ಶ್ರೀಮಂತ ಮನೆತನದ ಹೆಣ್ಣು ಆ ಲಕ್ಷ್ಯ ಬರಬೇಕು. ಆ ರೀತಿಯಲ್ಲಿ ಬಂದಿದ್ದಾಳೆ. ಯಾಕೆ ಈ ರೀತಿ ಶ್ರೀಮಂತ ಮನೆತನದ ವೇಷದಲ್ಲಿ ಬಂದಿದ್ದಾಳೆ ಅಂತಂದರೆ, ಸಮಾಜದ ಒಂದು ಕ್ರಮ. ಶ್ರೀಮಂತರು ಏನು ತಪ್ಪು ಮಾಡಿದರೂ ಮುಚ್ಚಿ ಹೋಗ್ತದೆ. ಅದೇ ಬಡವ ಒಂದು ಸಣ್ಣ ತಪ್ಪು ಮಾಡಲಿ ಎದ್ದು ಕಾಣಿಸ್ತದೆ, ಆಡ್ಕೋತಾರೆ ಜನರು. ಉದಾಹರಣೆ ನೋಡೋದು ಅಂತಾಗಿದ್ದರೆ, ಯಾವುದೋ ಫಂಕ್ಷನಿಗೆ ಶ್ರೀಮಂತನ ಊಟಕ್ಕೆ ಬಂದಿದ್ದಾನೆ, ಬಡವನ ಊಟಕ್ಕೆ ಬಂದಿದ್ದಾನೆ ಅಂತ ಇಟ್ಕೊಳ್ಳೋಣ. ಅಕಸ್ಮಾತ್ ಬಡವ ಒಂದು ಅಗಳು ಬಿಡದೆ ಎಲ್ಲವನ್ನು ತಿಂದ ಅಂತ ಇಟ್ಕೊಳ್ರಿ, ಅನ್ನವನ್ನು, ಪ್ರಸಾದವನ್ನು. ಜನರೇ ಅಂತಾರೆ, ಅನ್ನ ಕಂಡಿ ಇಲ್ಲೋ, ಎಲೆ ಆದರೂ ಬಿಡೋ, ಅವನಿಗೆ ಅಪಹಾಸ್ಯ ಮಾಡ್ತಾರೆ, ವ್ಯಂಗ್ಯವಾಗಿ ಮಾತಾಡ್ತಾರೆ. ಶ್ರೀಮಂತನು ಕೂಡ ಅಕಸ್ಮಾತ್ ಒಂದು ಅಗಳು ಬಿಡದೆ ಊಟವನ್ನು ಮಾಡಿದ್ದ ಅಂತಂದರೆ, ಶ್ರೀಮಂತನ ಬಗ್ಗೆ ಜನರ ಭಾವನೆ ಏನು? ಆ ಬಡವನ ಬಗ್ಗೆ ಬೈಯೋದಿಲ್ಲ, ಇಲ್ಲಿ ವ್ಯಂಗ್ಯ ಹೇಳೋದಿಲ್ಲ. ಅವರು ಶ್ರೀಮಂತರು, ಭಗವಂತನ ಬಗ್ಗೆ ಎಷ್ಟು ಭಕ್ತಿ ಇದೆ, ದೇವರ ಬಗ್ಗೆ ಒಂದು ಅಗಳನ್ನು ಸಹಿತ ಬಿಡದೆ ಕಣ್ಣಿಗೆ ಹಚ್ಚಿಕೊಂಡು ಪ್ರೀತಿಯಿಂದ ಉಣ್ಣುತ್ತಾರೆ. ನೋಡ್ರಿ, ಊಟ ಮಾಡಿದ ಪ್ರಕ್ರಿಯೆ ಒಂದು ಕಡೆಗೆ, ಇವನು ಉಂಡಿದ್ದು ಹಾಗೇನೆ ಬೈತಾರೆ ಅವನಿಗೆ. ಎಲೆಯಾರು ಬಿಡೋ, ಕಂಡಿಲ್ಲ ಅನ್ನನ, ಅವನಿಗಾವ ರೀತಿ, ಇವನಿಗಾವ ಈ ರೀತಿ ವ್ಯತ್ಯಾಸ. ಅದೇ ಬಡವ ಶ್ರೀಮಂತರದ್ದೇ ಮತ್ತೊಂದು ಉದಾಹರಣೆ ನೋಡೋದಾಗಿದ್ದರೆ, ಅಕಸ್ಮಾತ್ ಎಲೆಯಲ್ಲಿ ಅಂತ ನೋಡ್ರಿ, ಬಡವ ಯಾವುದೋ ಕಾರಣಕ್ಕೋಸ್ಕರ, ಊಟ ಹೆಚ್ಚಾಗಿತ್ತೋ ಚೆನ್ನಾಗಿರಲಿಲ್ಲೋ ಯಾವುದೋ ಕಾರಣಕ್ಕೋಸ್ಕರ, ಎಷ್ಟು ಸೊಕ್ಕು ನಿನಗೆ, ದೇವರ ಪ್ರಸಾದ ಚೆಲ್ತಿಯಲ್ಲ, ಗೊತ್ತಾಗಲ್ಲ ನಿನಗೆ, ಅವನಿಗೆ ಬೈತಾರೆ. ಅಕಸ್ಮಾತ್ ಶ್ರೀಮಂತ ಎಲೆ ಚೆಲ್ಲಿದ್ದ, ಇವನಿಗೇನಂತಾರೆ, ಅವರು ನಿಮ್ಮನೆ ಊಟಕ್ಕೆ ಬಂದು ಹೆಚ್ಚಿದ ರೀ, ಎಲ್ಲಿ ಊಟಕ್ಕೆ ಹೋಗೋದಿಲ್ಲ ಅವರು, ಊಟಕ್ಕೆ ಹೊರಗೆ ಕಾಲೇ ಇಡೋದಿಲ್ಲ ಅವರು, ತಾವಾಯ್ತು ತಮ್ಮ ಮನೆ ಆಯಿತು, ನಿಮ್ಮ ಮನೆ ಬಂದು ನೀವು ಪುಣ್ಯ ತಿಳ್ಕೊಡ್ರಿ. ನೋಡಿರಿ,
ಚೆಲ್ಲಿದ ಪ್ರಕಾರ ಎರಡು ಕಡೆ ಸಮಾನವಾಗಿತ್ತು. ಇವನು ವರ್ಣನೆ ಮಾಡೋದು ಬೇರೆ, ಅವನು ಹೇಳೋದು ಬೇರೆ. ಶ್ರೀಮಂತಿಕೆ ಲಕ್ಷಣ, ಬಡತನ ಸಂದರ್ಭ, ಲೋಕದ ರೂಢಿ ಇದು. ಗೊತ್ತವಳಿಗೆ ಪೂತನಿಗೆ ಜನರು ಇಂತಹ ಸ್ವಭಾವವಿದ್ದಾರೆ ಅಂತ. ಅದಕ್ಕೆ ಒಳ್ಳೆ ಮಾಡಿದ್ಲು, ಶ್ರೀಮಂತನದಲ್ಲಿ ಬಂದುಬಿಟ್ರೆ, ವೇಷದಲ್ಲಿ ಬಂದುಬಿಟ್ರೆ ಏನು ತಪ್ಪು ಮಾಡಿದ್ರೆ ಮುಚ್ಚಿ ಹೋಗ್ತೆ, ಗೊತ್ತಾಗೋದಿಲ್ಲ. ಇದಕ್ಕೋಸ್ಕರ ಇದು ಒಂದೇ ಕಾರಣ. ಎರಡನೇ ಕಾರಣ, ಮನೆಗೆ ಒಳಗೆ ಬಂದ ಕೂಡಲೇ ಮನೆಯೊಳಗೆ ಬಂದ ಮೇಲೆ ಪರಿಚಿತರು ಬಂಧುಗಳಂತೆ ಆ್ಯಕ್ಟಿಂಗ್ ಮಾಡಿದ್ಲು. ಅಂದರೆ ಒಳಗೆ ಹೋಗಿ ಯಾವುದೋ ಒಂದು ಪದಾರ್ಥ ತೊಗೊಂಬರೋದು, ಹಣ್ಣು, ಅವ್ರ ಮನೆ ಯಜಮಾನಿ ಕೇಳೋದು, ಈ ಹಣ್ಣು ತಂದಿಡ್ಲಾ, ಈ ಪೇಡ ತಂದಿಡ್ಲಾ, ಹೂ ತಂದಿಡ್ಲಾ ಅಂತೀಗಲ್ಲ. ಓಡಾಡೋದು ಬರೋದು. ಬಂದ ಜನ ಏನು ಗೊತ್ತಾರೆ, ಬಹುಶಃ ಮನೆಯ ರಿಲೇಟಿವ್ ಇರಬೇಕು ಅಂತ ಕಾಣುತ್ತೆ ಅಂತ ಆ ಭಾವನೆ ಬಂತು. ಅಂದರೆ ಅವಳೇನು ತಪ್ಪು ಮಾಡ್ತಾಳೆ ಅನ್ನೋ ವಿಚಾರ ಕೂಡ ಬರೋದಿಲ್ಲ, ರಿಲೇಷನ್ ಅಲ್ವ. ಹಾಗೆ ತನ್ನ ಬಗ್ಗೆ ಸಂಶಯ ಬಾರದೇ ಇರಲಿ ಅನ್ನೋ ವಿಚಾರವನ್ನು ಕೂಡ ಮಾಡಿದ್ದಾಳೆ ಆ ಪೂತನ ಎಂಬತಕ್ಕಂಥವ್ಳು. ಮತ್ತೊಂದು ಮಾತನ್ನು ನೋಡುವಂತಾಗಿದ್ದರೆ, ಸ್ತ್ರೀಯರ ತಾಯಂದಿರ ಸ್ವಭಾವ ಇದು. ಏನು, ಇಂಥ ಸಮಾರಂಭದಲ್ಲಿ ತುಂಬ ಜನ ಸೇರಿಕೊಂಡಾಗ ಒಬ್ಬ ಮಹಿಳೆ ಮತ್ತೊಬ್ಬ ಮಹಿಳೆ ಬಗ್ಗೆ ಗಮನವಿಟ್ಟು ಆ ಕಡೆ ಲಕ್ಷ್ಯ ಕೊಡ್ತಾಳಂತೆ. ಏನದು, ಅವಳು ಹಾಕ್ಕೊಂಡಿರ್ತಕ್ಕಂಥ ಆಭರಣಗಳೇನು, ಅವಳು ಇಟ್ಕೊಂಡಿರ್ತಕ್ಕಂಥ ಸೀರೆಯ ಬಾರ್ಡರ್ ಏನು, ಕಲರ್ ಏನು, ಅಂದರೆ ಇನ್ನೊಬ್ಬರ ಅಲಂಕಾರದ ಬಗ್ಗೆ ಅವ್ರಿಗೆ ಯೋಚನೆ, ಲಕ್ಷ್ಯದ ಆ ಕಡೆಗೆ. ಇದು ವ್ಯಾಸರು ಹೇಳ್ತಕ್ಕಂಥ ಮಾತಿದು, ನಾನು ಸ್ವಂತ ಏನೋ ಕಲ್ಪಿಸಿಕೊಂಡು ಹೇಳ್ತದಲ್ಲ, ಭಾಗವತ ಪ್ರಕಾರ ತೆಗೆದು ನೋಡ್ರಿ. ಹಾಗಾಗಿ ಒಬ್ಬ ಮಹಿಳೆಗೆ ಮತ್ತೊಬ್ಬ ಮಹಿಳೆ ಬಗ್ಗೆ ಅವಳು ಹಾಕೊಂಡು ವೇಷಭೂಷಣ ನಾನು ತುಂಬ ಚೆನ್ನಾಗಿ ಕಮ್ಮಿ ಇದೆಯೋ ಅಥವಾ ಕೊರತೆ ಇದೆಯೋ, ನನ್ನ ಕೈಲಿರ್ತಕ್ಕಂಥ ಬಳೆ, ಬಂಗಾರದ ಬಳೆ ಅವಳಿಗಿಂತ ಒಂದು 5 ಗುಂಜಿ ಮಿಲಿ ಕಮ್ಮಿ ಉಂಟಾ ಜಾಸ್ತಿ ಉಂಟಾ ಅಂತೀಗೆಲ್ಲ ಏನೋ ಚರ್ಚೆ. ಆ ರೀತಿ ವಿಚಾರವಿನ ಲಕ್ಷ್ಯ ಆ ಕಡೆಗೆ, ಕೂಸಿನ ಕಡೆಗೆ, ಮಗುವಿನ ಕಡೆಗೆ, ಕೃಷ್ಣನ ಕಡೆಗೆ ಯಾರ್ದು ಲಕ್ಷ್ಯ ಇಲ್ಲ. ಇದು ಒಂದು ಪ್ಲಸ್ ಪಾಯಿಂಟ್ ಯಾರಿಗೆ, ಪೂತನಿಗೆ. ಮತ್ತೂ ಒಂದು, ಈ ಸಮಾರಂಭಕ್ಕೆ ಬಂದಾಗೆಲ್ಲ ತಾಯಂದಿರು ಸ್ವಲ್ಪ ಹೆಚ್ಚು ಕಡಿಮೆ ಕಾಸ್ಟ್ಲಿ ಸೀರೆಗಳು, ರೇಷ್ಮೆ ಸೀರೆ, ಮೈಸೂರು ಸಿಲ್ಕು ಏನು 31,000, 40,000, 50,000, 60,000, ಏನು ಕಾಸ್ಟ್ಲಿ ಸಿಕ್ಕಾಪಟ್ಟೆ ಮಂದಿರದಲ್ಲಿ ಇಟ್ಕೊಳ್ಳೋಣ. ಆವಾಗ ಅವರು ಆ ಕೃಷ್ಣನ ಮಗುವನ್ನು ಎತ್ತಿಕೊಂಡ್ರೆ ತಮ್ಮ ಕೈಯ ಮೇಲೆ, ತೊಡೆಯ ಮೇಲೆ ಅಕಸ್ಮಾತ್ ಆ ಪಾಪು ಒಂದಕ್ಕೋ ಎರಡಕ್ಕೋ ಮಾಡ್ತಿದ್ದು ಇಟ್ಕೊಳ್ಳೋಣ. ಆವಾಗ ಸೀರೆ ಗತಿ ಏನು, 60,000, 50,000. ಅದಕ್ಕೆ ಯಾರು ಕೂಡ ಎತ್ತಿಕೊಳ್ಳು ಉಸಾಬರಿಗೆ ಹೋಗಲಿಲ್ಲ. ದೂರದಿಂದನೇ ಎಷ್ಟು ಚೆನ್ನಾಗಿದೆ ಕೂಸು, ತುಂಬ ಹುಷಾರಾಗಿದೆ ರೀ, ಮುದ್ದಾಗಿದೆ, ತುಂಬ ಚೆನ್ನಾಗಿದೆ ಕೃಷ್ಣ, ಅಷ್ಟು ದೂರಿಂದ ಅಷ್ಟು ಹೇಳಿಬಿಟ್ರು. ಇದು ಕೂಸನ್ನು ಯಾರು ಎತ್ತಿಕೊಳ್ಳಲಿಕ್ಕೆ ಹೋಗಲಿಲ್ಲ. ಇದು ಒಂದು ಪ್ಲಸ್ ಪಾಯಿಂಟ್ ಆಯಿತು ಪೂತನೆಗೆ. ಇವೆಲ್ಲ ಕಾರಣಗಳಿಂದ ಪೂತನೆ ಆ ಸಂದರ್ಭವನ್ನು ಸ್ವಾರ್ಥಕ್ಕೆ ಬಳಸಿಕೊಂಡ್ಳು, ಎತ್ತಿಕೊಂಡ್ಳು, ಒಂದು ಸೈಡಿಗೆ ಬಂದಳು, ತನ್ನ ವಿಷಪೂರಿತ ಎದೆ ಹಾಲನ್ನು ಉಣಿಸಿದ್ದಾಳೆ. ಆಗ ಹೇಳಿದಾಗನೇ ಕೃಷ್ಣ ಹಾಲನ್ನು ಹೀರಿದ, ವಿಷವನ್ನು ಹೀರಿದ, ಪ್ರಾಣವನ್ನು ಹೀರಿದ. ಪ್ರಾಣತ್ಯಾಗ ಆದಮೇಲೆ ಸಾಯುವಾಗ ಮಾತ್ರ ರಾಕ್ಷಸರು ತಮ್ಮ ಮೂಲ ರೂಪದಲ್ಲಿನೇ ಅಕರಾಳ ವಿಕರಾಳ ದೊಡ್ಡ ಬಂಡೆಕಲ್ಲೋ ದೊಡ್ಡ ಗುಡ್ಡನೋ ಬಟ್ ಆ ರೀತಿ ಬೀಳ್ತಕ್ಕಂಥದ್ದು. ಹಾಗೆ ಬಿದ್ದಿರತಕ್ಕಂಥ ಮಾತನ್ನು ನಾವು ನೋಡ್ತೀವಿ. ಇಲ್ಲೊಂದು ಮಾತನ್ನು ವ್ಯಾಸರು ಹೇಳ್ತಾರೆ, ಪೂತನೆ ಭಗವಂತನಿಗೆ ಕೊಲ್ಲುವ ಉದ್ದೇಶದಿಂದ ಸ್ತನ ನೀಡಿದರೂ ಕೂಡ ಸದ್ಗತಿ ಪಡೆದಳು. ಏನು ಹೀಗಂದರೆ, ಏನು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಅನ್ನಿಸ್ತಾ ಇದೆಯಲ್ಲ. ಕೃಷ್ಣನ ಕೊಲ್ಲಿಗೆ ಬಂದವಳು, ಪ್ರಯತ್ನವನ್ನು ಮಾಡಿದ್ಲು, ವಿಷಪೂರಿತವಾದ ಎದೆ ಹಾಲು ಕೊಟ್ಟಲು, ಅವಳು ಸದ್ಗತಿ ಆಯಿತು. ಏನು ಹೀಗಂದರೆ, ಈಗ ಹಿಂದೆ ಬಂದಂತೆ ಕಂಸ ಪೂತನಿಕಾದ್ಯಾಶ್ಚ ಅನ್ನೋ ಮಾತನ್ನು ಹಿಂದೆ ಹೇಳಿದ್ದಾಗಿದೆ. ಕಂಸ, ಪೂತನ, ಶಿಶುಪಾಲ ಮುಂತಾದವರಲ್ಲಿ ಜೀವದ್ವಯಾವೇಶ, ಇಬ್ಬರು ಜೀವರು, ಒಬ್ಬ ಒಳ್ಳೆಯ ಜೀವ ಮತ್ತೊಂದು ಕೆಟ್ಟ ಜೀವ, ಇಬ್ಬರ ಪ್ರವೇಶ. ಒಳ್ಳೆಯ ಭಾವನೆ ಅಂತೇನುಂಟು ಅದರಲ್ಲಿ ಒಳ್ಳೆಯ ಜೀವನ ಕಾರ್ಯ. ಇಲ್ಲಿ ಪ್ರಸ್ತುತ ಪೂತನೆಯ ಉದಾಹರಣೆ ತಗೊಳ್ಳೋದಾಗಿದ್ದರೆ, ಕೃಷ್ಣನಿಗೆ ಹಾಲು ಕೊಟ್ಟಲು, ಇದು ಒಳ್ಳೆಯ ಭಾವನೆ, ಕೃಷ್ಣಾರ್ಪಣಮಸ್ತು. ಅದರದೇ ದುರ್ಬುದ್ಧಿ ಬಂತು, ವಿಷವನ್ನು ಕುಡಿಸಿ ಸಾಯಿಸ್ತೇನೆ ಅಂತ ಅವಳು ರಾಕ್ಷಸ ಜೀವ ಪ್ರವೇಶ. ಹಾಗಾಗಿ ಒಳ್ಳೆಯ ಕಾರ್ಯ ಕಂಸನಲ್ಲಿ ಆಗಲೇ ಬಂತು. ಕೆಲವು ಒಳ್ಳೆಯ ಮಾತನ್ನು ಮಾತಾಡಿದ, ಹರಿನಾಮ ಸ್ಮರಣೆ ಮಾಡ್ತಾ ಇದ್ದ, ಕೂತಾಗ, ನಿಂತಾಗ, ಮಲಗಿದಾಗ, ಹೀಗೆಲ್ಲ. ಯಾಕದು ಸುಜೀವನ ಆವೇಶ. ಮತ್ತೊಂದು ಕಡೆಗೆ ಕೊಂದೇ ಹಾಕ್ತೀನಿ, ಬಿಡುವುದಿಲ್ಲ, ದೇವಕಿ ನೀನಲ್ಲ, ನಿನ್ನ ಮಕ್ಕಳಲ್ಲ, ಎಲ್ಲರನ್ನು ಪೀಸ್ ಮಾಡ್ತೀನಿ, ದುರ್ಬುದ್ಧಿ, ಅಸುರಾವೇಶ. ಹಾಗೆ ಕಂಸ
ಪೂತನ ಮುಂತಾದವರೆಲ್ಲ ಜೀವದ್ವಯಾವೇಶ ಅನ್ನೋ ಮಾತನ್ನು ತಿಳಿತಕ್ಕಂಥದ್ದು. ಒಳ್ಳೆಯ ಸಂಗತಿ, ಒಳ್ಳೆಯ ವಿಚಾರಗಳಿಗೆ ಒಳ್ಳೆಯ ಜೀವನ ಪ್ರೇರಣೆ, ಕೆಟ್ಟ ವಿಚಾರಗಳಿಗೆ ಕೆಟ್ಟ ಜೀವ ಅಸುರಾವೇಶ ಇದೆಯಲ್ಲ ಅವನ ಪ್ರೇರಣೆ ಅನ್ನೋ ಮಾತನ್ನು ತಿಳಿಬೇಕು ಅನ್ನೋ ಮಾತನ್ನು ಚಿಂತನೆ ಮಾಡತಕ್ಕಂಥದ್ದು. ಹಾಗೆಯೇ ಶಕಟಾಸುರ ಬರ್ತಾನೆ ಬಂಡಿಯ ರೂಪದಲ್ಲಿ. ಬಂಡಿ ರೂಪ ಬಂದಿದ್ದ, ಕಾಯ್ತಾ ಇದ್ದ, ಹೊಂಚು ಹಾಕ್ತಾ ಇದ್ದ, ಕೃಷ್ಣನನ್ನು ಕೊಂದು ಹಾಕಿಬಿಡ್ತೇನೆ ತಿಳ್ಕೊಂಡು ಅಂತ. ಕೃಷ್ಣನನ್ನು ಬಂಡಿ ಕೆಳಗೆ ಮಲಸಿದ್ರು. ಮಗು ಹಸಿವಾಯಿತು. ಮಕ್ಕಳ ಸ್ವಭಾವ ಹಸಿವಾದ ಕೂಡಲೇ ಕಾಲು ಜಾಡಿಸಿ ಒದಿತಾವೆ. ಆ ಹೊಚ್ಚಿರತಕ್ಕಂಥ ಬಟ್ಟೆನೋ ಹೊದಿಕೆನೋ ಅದು ಕೆಳಗೆ ಬೀಳ್ತದೆ. ಇಲ್ಲಿ ಸ್ವಲ್ಪ ಕೃಷ್ಣ ಜೋರಾಗಿ ಕಾಲನ್ನು ಜಾಡಿಸಿದ, ಬಂಡಿ ಕಳಿಸಿದ್ರು, ಬಂಡಿನೇ ಪುಡಿ ಪುಡಿಯಾಗಿ ಬಿದ್ದು ಬಿಡ್ತು. ಬಂಡಿ ರೂಪದಲ್ಲಿ ಬಂದಿರತಕ್ಕಂತಹ ಶಕಟ ಬಂಡಿಯು ಶಕಟಾಸುರ, ಆ ಅಸುರನು ಕೂಡ ಎಲ್ಲ ಪುಡಿ ಪುಡಿ. ಅಲ್ಲೇ ಪಕ್ಕದಲ್ಲಿ ಆಟ ಆಡ್ತಾಯಿರು ಕೃಷ್ಣ, ಅವನಲ್ಲಿರ್ತಕ್ಕಂಥ ಅಕ್ಕಪಕ್ಕ ಮನೆಯವರೆಲ್ಲ ಅವ್ರು ಹೇಳಿದರು, ನಾವು ಕಣ್ಣಾರು ನೋಡಿದ್ವಿ ರೀ, ಕೂಸಲ್ಲಿ ಮಲಿಸಿದ್ರು, ಕೃಷ್ಣ ಕಾಲು ಜಾಡಿಸಿ ಒದಿತು, ಬಂಡಿ ಪುಡಿ ಪುಡಿ ಬಿತ್ತು ಅಂತ. ಜನರು ನಂಬಲಿಲ್ಲ. ಏನು ಹುಡುಗರ ಮಾತು, ಮಕ್ಕಳ ಮಾತು ಹೆಂಗೆ ಕೇಳ್ತಾರೆ ಅಂತ ಹಿಂಗೆ ಅಂದ್ಕೊಂಡ್ರು. ಆದ್ರೆ ವಾಸ್ತವವಾಗಿ ಅದಾಗಿರ್ತಕ್ಕಂಥ ಮಾತನ್ನು ನಾವಿಲ್ಲಿ ನೋಡ್ತಕ್ಕಂಥದ್ದು. ಇಲ್ಲೊಂದು ಪ್ರಶ್ನೆ ಬರ್ತದೆ. ಏನದು? ಅಲ್ಲ, ಕೃಷ್ಣನನ್ನು ಬಂಡಿ ಕೆಳಗೆ ಮಲಗಿಸಿದ್ರು ಅಂತಂದರೆ ಯಾಕೆ, ಹೇಗೆ ಅನ್ನೋ ಮಾತನ್ನು ಚಿಂತನೆ ಮಾಡತಕ್ಕಂಥದ್ದು. ಅಹನ್ನೇಕಾದಶೇ ಅನ್ನೋ ಒಂದು ಯಾಜ್ಞವಲ್ಕ್ಯ ಸ್ಮೃತಿಯನ್ನು ನೋಡುವಾಗ ಮಗುವಿಗೆ 4ನೇ ತಿಂಗಳಲ್ಲಿ ಅಥವಾ 3ನೇ ತಿಂಗಳಲ್ಲಿ ನಿಷ್ಕ್ರಮ ಅಂತ ಕರೀತಾರೆ. ನಿಷ್ಕ್ರಮ ಅಥವಾ ನಿಷ್ಕ್ರಮಣ ಎರಡು ಉಂಟು ಶಬ್ದ ಹೇಳ್ತಕ್ಕಂಥದ್ದು. ಏನು ಹಾಗಂದರೆ, ಮಗುವಿಗೆ ಮೊದಲ ಬಾರಿಗೆ ಮನೆಯಿಂದ ಹೊರಗೆ ಕರೆತಂದು ಸೂರ್ಯನ ದರ್ಶನ ಮಾಡತಕ್ಕಂಥ ಸಂಸ್ಕಾರ ಅದು. ಇದಕ್ಕೆ ನಿಷ್ಕ್ರಮಣ ಅಂತ ಕರೀತಕ್ಕಂಥ ಕ್ರಮ. ಅದನ್ನೇ ನಮ್ಮ ಆಡು ಭಾಷೆಯಲ್ಲಿ ರೂಢಿಯಲ್ಲಿ ಗುಡಿಗೆ ಹೋಗತಕ್ಕಂಥ ಅಂತ ಹೇಳ್ತಾರೆ. ಬಾಣಂತಿ ಮಗು ಮನೆ ಬಿಟ್ಟು ಹೊರ ಬರೋ ಹಾಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ದರ್ಶನ ತೊಗೊಂಡು ಬರೋವರೆಗೆ ಆ ಕ್ರಮ ಉಂಟು, ಗುಡಿಗೆ ಹೋಗತಕ್ಕಂಥದ್ದು ಅಂತ. ಹಾಗೆ ನಿಷ್ಕ್ರಮಣ ಕರೀತಕ್ಕಂಥದ್ದು. ಆ ಕೃಷ್ಣನ ಬಂಡಿ ಕೆಳಗೆ ಮಲಸಿದ್ಲು. ಏನು ಕಾರಣ ಇರ್ಬೋದು ಅಂತಂದರೆ, ಮನೆಯೊಳಗೆಲ್ಲ ಪುಣ್ಯವಾಚನ ಕಾರ್ಯಕ್ರಮ, ಮಂತ್ರ ಜೋರಾಗಿ ಹೇಳ್ತಿರ್ತಾರೆ, ಜನರ ಓಡಾಟ ಗದ್ದಲ. ಹಾಗಾಗಿ ಎಲ್ಲ ಜಾಗವನ್ನು ಎತ್ತಿ ಹೊರಗಿಟ್ಟಿರ್ತಾರೆ. ದೊಡ್ಡ ಸಮಾರಂಭ ಆದಾಗೆಲ್ಲ, ಸ್ವಾಮಿಗಳು ಬಂದಾಗೆಲ್ಲ ಸೋಫಾ ಕುರ್ಚಿ ಎಲ್ಲ ರಸ್ತೆಯಲ್ಲೋ ಬೀದಿಯಲ್ಲೋ ಕಾಂಪೌಂಡಲ್ಲೋ ಇಟ್ಟಿರ್ತಾರೆ. ಮನೆ ರೂಮ್ನೆಲ್ಲ ಖಾಲಿ ಮಾಡಿರ್ತಾರೆ, ಎಲೆಗೆ ಕೂಡಲಿಕ್ಕೆ ಜನರಿಗೆಲ್ಲ ಅವಕಾಶ ಆಗಬೇಕು ಅಂತ ತಿಳ್ಕೊಂಡು ಅಂತ. ಹಾಗಾಗಿ ಆ ಕಾರಣಕ್ಕಾಗಿ ಬಂಡಿ ಕೆಳಗೆ ಮಗು ಮಲಸಿದರೆ ಆಶ್ಚರ್ಯ ಏನೂ ಅಲ್ಲ. ಅಲ್ಲಿ ಮಗು ಶಾಂತ ಮಲ್ಕೋತದೆ. ಅದು ಮಲ್ಕೊಂಡ್ರೆ ಮನೆ ಕೆಲಸ ಅನುಕೂಲ ಆಗ್ತದೆ ಅಂತ ಮಲಸ್ತಕ್ಕಂಥದ್ದು ಸ್ವಾಭಾವಿಕ ಮಾತನ್ನು ಚಿಂತನೆ ಮಾಡಬಹುದಾಗಿದೆ. ಇಷ್ಟೇ ಅಲ್ಲ, ಹಳ್ಳಿಯ ಜನರಿಗೆ ಬಂಡಿಯ ಕೆಳಗೇ ಪದಾರ್ಥ ಇಡ್ತಾರೆ, ಬಂಡಿಯ ಕೆಳಗೇ ಊಟ ಮಾಡ್ತಾರೆ, ಬಂಡಿಯ ಕೆಳಗೇ ಕೂತ್ಕೊಳ್ತಾರೆ. ಇದೇನು ಹೊಸದೇನಲ್ಲ. ಇದೆಲ್ಲ ಅಥಣಿಯ ಆಸುಪಾಸಿನಲ್ಲಿ ಯಲ್ಲಮ್ಮನ ಜಾತ್ರೆ ಬಂತು. ಇನ್ನೇನು ಇದೇ ಪುಷ್ಯ ಮಾಸದ ಆಸುಪಾಸಿನಲ್ಲಿ ಬಂದಾಗ ಸಂಸಾರ ಸಮೇತ ಬಂಡಿ ರೂಪದಲ್ಲಿ ಹೊಂಟಿರ್ತಾರೆ. ಬಂಡಿ ಕೂತ್ಕೊಂಡು ಹೋಗುವಾಗ ಆ ಬಂಡಿಯ ಜೊತೆಗೆಲ್ಲ ಕರ್ಕೊಂಡು ಹೋಗಿರ್ತಾರೆ. ಆ ಬಂಡಿಯಲ್ಲಿ ಇಟ್ಕೊಂಡಿರ್ತಾರೆ, ಬಂಡಿ ಕೆಳಗೇ ಕೂತ್ಕೋತಾರೆ, ಅಲ್ಲೇ ಎಲ್ಲ ಕಡೆಗೆ ಊಟವನ್ನು ಮಾಡ್ತಾರೆ. ಆಗ ಬಂಡಿಯ ಜೊತೆಗೆ ಜೀವನ ಇದೇನು ಹೊಸದೇನಲ್ಲ. ಹಳ್ಳಿ ಜನರಿಗೆ ಅದು ಅತ್ಯಂತ ಸ್ವಾಭಾವಿಕವಾಗಿರ್ತಕ್ಕಂಥ ಮಾತನ್ನು ತಿಳಿಯಬಹುದಾಗಿದೆ. ಇಷ್ಟೇ ಅಲ್ಲ, ಹರಿವಂಶ ಒಂದು ಮಾತನ್ನು ಗಮನಕ್ಕೆ ತಂದು ಕೊಡ್ತಾ ಇದೆ. ನದಿಯ ಸ್ನಾನ, ಬಟ್ಟೆ ತೊಳೆಯುವುದು ಮುಂತಾದ ಕೆಲಸಗಳಿಗೆಂದು ಯಶೋದೆ ಬಂದಿದ್ಲು. ಬರುವಾಗ ಕೂಸನ್ನು ಕರ್ಕೊಂಬಂದಿದ್ಲು. ಆ ಬಂಡಿ ಕೆಳಗೆ ಕೂಸನ್ನು ಮಲಗಿಸಿದ್ಲು ತನ್ನ ಕೆಲಸ ಮುಗಿಯುವವರೆಗೆ ಅಂತ. ಆವಾಗ ಆ ಕೂಸು ಕಾಲು ಜಾಡಿಸಿ ಒದ್ದಾಗ ಬಂಡಿ ಮುರಿದು ಹೋಗಿದೆ ಅಂತ ಹರಿವಂಶ ಮಾತನ್ನು ಕೂಡ ನಮ್ಮ ಗಮನಕ್ಕೆ ತಂದುಕೊಳ್ಳಬಹುದು. ಇದೇ ನಿಷ್ಕ್ರಮಣ ಕಾರ್ಯಕ್ರಮ ಆಯಿತು. ಕೃಷ್ಣ ಇದನ್ನು ವಾದರಾಜ ವರ್ಣನೆ ಮಾಡ್ತಾರೆ. ಸ್ವಾಗತ ಮಾಡಿದ್ದಾನೆ ಕೃಷ್ಣ ಈ ಒಂದು ಕಾರ್ಯವನ್ನು ಅಂತ. ಯಾಕೆ ಅಂತಂದರೆ, ಕೃಷ್ಣ ಅನುಕೂಲ ಹೀಗಿದು. ಕೃಷ್ಣ ಆಗ ಹೇಳಿದಾಗನೇ ನಿಷ್ಕ್ರಮಣ ಕಾರ್ಯ ಆಗೋಕ್ಕಿಂತ ಮುಂಚೆ ಮಗು ಬಾಣಂತಿ ಮನೆ ಬಿಟ್ಟು ಹೊರಗೆ ಹೋಗೋ ಹಾಗಿಲ್ಲ, ದೇವಸ್ಥಾನಕ್ಕೆ ಹೋಗಬೇಕು, ಗುಡಿಗೆ ಹೋಗಬೇಕು ಅಂತ ಆಗಲೇ ಹೇಳಿದ್ದಾಯಿತು. ಕೃಷ್ಣ ಅಂದ, ನಾನು ಬಂದ ಉದ್ದೇಶ ಏನು? ಭೂಭಾರ ಹರಣಾಯಚ, ರಕ್ಕಸರ ಸಂಹಾರ ಮಾಡೋಕ್ಕೋಸ್ಕರ. ಈ ನಿಷ್ಕ್ರಮಣ ಕಾರ್ಯ ಆಗಲಿಲ್ಲ ಅಥವಾ ತಡ ಆಯಿತು, ಪೋಸ್ಟ್ಪೋನ್ ಆಯಿತು, ತುಂಬ ಲೇಟ್ ಆಯಿತು ಅಂತಾಗಿದ್ದರೆ ನಾನು ಮನೆಯ ಒಳಗೆ ಯಾರು ಬರ್ತಾರೆ, ಯಾರು ಆಗಲೇ ಬಂದಂತೆ ಪೂತನೆಯೋ ಶಕಟಾಸುರನೋ ಇಷ್ಟು ಮನೆ ಅಕ್ಕಪಕ್ಕದಲ್ಲಿ ಇಷ್ಟೊಂದು ಜನ ಕೊಲ್ಬೋದೇ ವಿನಃ ಉಳಿದವ್ರನ್ನ ಕೊಲ್ಲುವಂತಿಲ್ಲ. ಪೂತನೆ ಮಾತ್ರ ಕೊಂದಿದ್ದೀಗ ಅವನು, ಮನೆ ಹೊರಗೆ ಹೋಗೋ ಹಾಗಿಲ್ಲಲ್ಲ. ನಾನು ಬಂದು ಮನೆ ಹೊರಗೂ ದೈತ್ಯರಿದೆ, ಅವ್ರನ್ನ ಕೊಲ್ಲಬೇಕಾಗಿದೆ.
ಅದಕ್ಕೆ ಎಷ್ಟು ಬೇಗ ಈ ನಿಷ್ಕ್ರಮಣ ಕಾರ್ಯ ಆಗ್ತದೆ, ನಾನು ಮನೆ ಹೊರಗೆ ಹೋಗಿ ಆ ದೈತ್ಯರನ್ನು ಕೂಡ ಕೊಲ್ಲಬಹುದಾಗಿದೆ ಅಂತ ಕೃಷ್ಣ ಅಂದ್ಕೊಂಡಂತೆ. ಇದು ವಾದರಾಜರ ವರ್ಣನೆ. ಹಾಗಾಗಿ ಕೃಷ್ಣ ಆ ನಿಷ್ಕ್ರಮಣ ಕಾರ್ಯವನ್ನು ಸ್ವಾಗತ ಮಾಡಿದ್ದಾನೆ. ಬಂಡಿ ಮುರಿದುದನ್ನು ತಿಳಿದು ನಂದಾದಿಗಳು ಏನು ಮಾಡಿದರು? ಶಕಟಾಸುರ ಸಂಹಾರಗೊಂಡರು. ಹಿಂದೆ ಪೂತನೆ ಸಂಹಾರಗೊಂಡಾಗಲೂ ಕೂಡ ಕೃಷ್ಣ ಆಡ್ತಾ ಇದ್ದ ಆ ಪೂತನೆ ಎದೆಯ ಮೇಲೆ. ಎಲ್ಲರೂ ನೋಡಿದರು, ಏನ್ರಿ ಆ ಗುಡ್ಡದಾಗ ಬಿದ್ದಾಳೆ ಹೆಣ್ಮಗಳು, ಆ ರಾಕ್ಷಸಿ. ಅಕಸ್ಮಾತ್ ಆ ಹೆಣ್ಮಗಳು ಅಂದರೆ ಪೂತನೆ ಹಿಂಗೆ ಹೊರಳಿ ಬಿಟ್ಟಿದ್ದರೆ ಕೃಷ್ಣ ಕೆಳಗೆ ಸಿಕ್ಕೋತಿದ್ದ, ಚಟ್ನಿನೋ ಚಪಾತಿನೋ ಆಗಿಬಿಡ್ತಿದ್ದ. ಹೋಗಿ ಕರ್ಕೊಂಬರಿ ಕೂಸಿನ ಕರ್ಕೊಂಬಂದರು ಆವಾಗ ಅಲ್ಲಿ. ಹಾಗೆ ಇಲ್ಲೂ ಕೂಡ ಬಂಡಿ ಮುರಿದು ಬಿದ್ದಾಗ ಜನ ಅಂದ್ಕೊಂಡ್ರು, ಯಪ್ಪ ದೇವರು ಕಾಪಾಡಿದ್ರಿ, ಅದೋಕ್ಷಯನ ಅನುಗ್ರಹ ಇದು, ಆ ಕೂಸಿಗೇನೂ ಆಗಲಿಲ್ಲ, ಏನೋ ಗ್ರಹ ಪೀಡೆ ಇತ್ತು ಏನೋ ಗೊತ್ತಿಲ್ಲ ಅಂತೆಲ್ಲ ಹೇಳಿ ದೇವರ ಅನುಗ್ರಹದಿಂದ ಕೂಸಿಗೆ ಏನೂ ಆಗಿಲ್ಲ ಅಂತ ಹೇಳಿ ಪುಣ್ಯ ವಾಚನ, ಗೋದಾನ, ಹುಸಿಯಾಗದ ವಿಪ್ರರಿಂದ ಶಾಂತಿ ಮಂತ್ರ, ಸ್ವಸ್ತಿ ವಾಚನಗಳನ್ನು ನಂದಾದಿಗಳು ನಡೆಸಿದರು. ಯಾರ ಮಾತು ಹುಸಿ ಆಗೋದಿಲ್ಲ, ಯಾವ ಬ್ರಾಹ್ಮಣರ ಆಶೀರ್ವಾದ ಹುಸಿ ಆಗೋದಿಲ್ಲ ಅಂತಂದರೆ ವ್ಯಾಸರು ಹೇಳಿಬಿಟ್ರು, ವೇದ ಮಂತ್ರಗಳು ಪರ್ಫೆಕ್ಟ್, ಅರ್ಥಪೂರ್ಣ, ಏನು ಆಶೀರ್ವಾದ ಮಾಡ್ತಾರೆ ಅದಾಗಲಿಕ್ಕೆ ಬೇಕದು, ಆಗ್ತದೆ. ವೇದ ಮಂತ್ರ ಸುಳ್ಳಲ್ಲ. ಇದನ್ನು ಆಚಾರ್ಯ ಮಧ್ವರು ತಿಳಿಸ್ಕೊಟ್ಟಿದ್ದಾರೆ ತಮ್ಮ ಅವಧಿಯಲ್ಲಿ. ವೇದ ಮಂತ್ರ ಸತ್ಯವಾಗಿದೆ ಅಂತ ಒಂದು ಒನಕೆಯನ್ನು ಹಿಡಿದು ವೇದ ಮಂತ್ರವನ್ನು ಪಠಿಸಿ ಅದಕ್ಕೆ ಚಿಗುರು, ಪುಷ್ಪ, ಫಲ, ಈಚ್ ಆ್ಯಂಡ್ ಎವ್ರಿಥಿಂಗ್ ತುಂಬಿದ ಸಭೆಯಲ್ಲಿ ಅದನ್ನು ಸ್ಪಷ್ಟ ನಿದರ್ಶನ, ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದ್ದಾರೆ. ಯಾರು? ಆಚಾರ್ಯ ಮಧ್ವರು. ವೇದ ಸುಳ್ಳಲ್ಲ. ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಸಂದರ್ಭ ಕೂಡ ನೆನಪಿಗೆ ಬರ್ತದೆ. ವೆಂಕಟನಾಥ ಏನೋ ಸ್ವಲ್ಪ ಕಷ್ಟದಲ್ಲಿ ಬಡತನದಲ್ಲಿ ಇದ್ದರು. ಯಾನೊಬ್ಬ ಶ್ರೀಮಂತ ತನ್ನ ಮನೆಯ ವಾಸ್ತು ಕಾರ್ಯಕ್ರಮ ಏನೋ ಕಾರ್ಯಕ್ರಮ ಇಟ್ಕೊಂಡಿದ್ದ. ಅದಕ್ಕೆ ಬಂದ ಬ್ರಾಹ್ಮಣರಿಗೆಲ್ಲ ಗಂಧ ಅಕ್ಷತೆ ಬೇಕಾಗಿತ್ತು. ಅದಕ್ಕೆ ಅವನು ಹೇಳ್ದ, ವೆಂಕಟನಾಥ ಮನೆಗೆ ಬಾ, ಗಂಧ ತೆಗೆದು ಬ್ರಾಹ್ಮಣರಿಗೆಲ್ಲ ಕೊಡಬೇಕಾಗ್ತದೆ, ಊಟ ಮಾಡಿ ಹೋಗು. ಆಯಿತು, ಬಂದ. ಗಂಧ ತೆಗಿತಾ ಇದ್ದಾನೆ ವೆಂಕಟನಾಥ. ತೆಗೆಯುವಾಗ ಆಯಿತು, ಗಂಧ ತೆಗೆದ, ಕೊಟ್ಟ. ಎಲ್ಲರೂ ಗಂಧ ಊಟಕ್ಕೆ ಬಂದು ಹಚ್ಕೊಳ್ತಾ ಇದ್ದಾರೆ. ಹಚ್ಕೊಳ್ಳುವಾಗ ಉರಿ ಶುರುವಾಯಿತು. ಖಾರದ ಪುಡಿ ಕಲಿಸಿ ಹಚ್ಚಿಕೊಂಡಂತೆ ಶಂಖವಾದ್ಯ. ಎಲ್ಲರೂ ಯಜಮಾನ ಕೇಳಿ, ಏನು ರೀ ಇದೇನು ಗಂಧದ ಪುಡಿ, ಗಂಧ ಏನು ಖಾರ ಪುಡಿ ಕಲಿಸಿ ಹಾಕಿರೋ, ಏನಿದು ವಿಷಯ? ಉರಿತಾ ಇದೆ. ಎಲ್ಲರೂ ಒಬ್ಬರಲ್ಲ, ಎಲ್ಲರೂ ಹೇಳಿಸಿ ಮಾಡಿದ್ರು. ಕೇಳ್ದ ಆ ಬ್ರಾಹ್ಮಣ ಕಲಿಸಿ, ಬರಲಿ, ನೀನು ಗಂಧ ತೆಗೆಯುವಾಗ ಏನು ಮಾಡಿದೆ? ಅದಕ್ಕೇನು ಹಾಕಿದ್ದಕ್ಕೆ? ಪಚ್ಕಪುರ ಹಾಕಿದೆಯೋ ಅಥವಾ ಖಾರ ಪುಡಿ ಹಾಕಿದೆಯೋ? ಮತ್ತೆಲ್ಲ ನೋಡು. ಇಲ್ಲ, ನಾ ಏನು ಮಾಡಿರಿ? ನಿಜ ಹೇಳು. ನಿಜವಾಗಿ ಹೇಳ್ತೀನಿ, ಏನೂ ಮಾಡಿಲ್ಲ ನಾನು ಗಂಧ ತೆಗೆಯುವಾಗ ತುಂಬ ಗಂಧ ತೆಗಿಬೇಕಾಗಿತ್ತು, ಅಷ್ಟು ಟೈಮ್ ಇತ್ತು. ಹೇಗೂ ಖಾಲಿ ಕೊಡೋದೇನು ಅಂಥೇಳಿ, ಓಂ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಓತಾರಂ ರತ್ನಧಾತಾಮಂ ಅಗ್ನಿ ಸೂಕ್ತವನ್ನು ಹೇಳ್ತಾ 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 ಗಂಧ ತೆಗೆದಿದ್ದೇನೆ. ನೋಡ್ರಿ, ವೆಂಕಟನಾಥ ಅಗ್ನಿ ಸೂಕ್ತವನ್ನು ಹೇಳಿದ್ದಕ್ಕೆ ತಂಪು ಕೊಡ್ತಕ್ಕಂಥ ಗಂಧದಲ್ಲಿ ಅಗ್ನಿಯ ಪರಿಣಾಮ, ಆ ಪ್ರಭಾವ ಇದೆ ವೇದದಲ್ಲಿ. ಹೇಳುವವರು ವ್ಯಾಸರು ಹೇಳ್ತಾರೆ, ವೇದ ಮಂತ್ರಗಳು ಪವರ್ಫುಲ್, ಬಟ್ ಅವು ಆ್ಯಕ್ಟಿವೇಟ್ ಆಗಬೇಕು ಅಂತಾಗಿದ್ದರೆ ಅದನ್ನು ಹೇಳುವ ಬ್ರಾಹ್ಮಣ ಕಳ್ಳತನ ಮಾಡಬಾರದು, ಸುಳ್ಳಿರಬಾರದು, ಹೊಟ್ಟೆ ಕಿಚ್ಚು ಪಡಬಾರದು, ಇಲ್ಲುವುದನ್ನು ಹಿಂಗೆ ತನ್ನ ಬಗ್ಗೆ ಹೊಗಳಿಕೊಳ್ಳೋದು ಮಾಡಬಾರದು. ಹಿಂಸೆ, ಅಹಂಕಾರ, ಯಾವ ದೋಷವೂ ಇರಬಾರ್ದು. ಇಂತಹ ಬ್ರಾಹ್ಮಣನು ವೇದ ಮಂತ್ರ ಪಾರಾಯಣ ಮಾಡಿದರೆ, ಹೇಳಿದರೆ, ಆಶೀರ್ವಾದ ಮಂತ್ರ ಹೇಳಿದರೆ ಆ್ಯಕ್ಟಿವೇಟ್ ಆಗುತ್ತದೆ. ಆ ಕ್ಲಾಸ್ ಹಾಕಿದ್ದಾರೆ ವ್ಯಾಸರು. ಆ ಚಿಂತನೆ ಕೂಡ ಮಾಡಬಹುದಾಗಿದೆ. ಹೀಗೆ ಕೃಷ್ಣ ಬಾಲಲೀಲೆಯಲ್ಲಿರುವಾಗ ಅನೇಕ ರಾಕ್ಷಸ ಸಂಹಾರದ ಕಾರ್ಯವನ್ನು ಭಗವಂತ ಇಲ್ಲಿ ಮಾಡಿದ್ದಾನೆ ಮಾತನ್ನು ಹೇಳಿದ್ದಾರೆ. ಶ್ರೀಕೃಷ್ಣ.